ಹುಬ್ಬಳ್ಳಿ ಧಾರವಾಡ ಈ ಭಾಗದಲ್ಲಿ ಸನ್ಮಾನ್ಯ ಈ ಭಾಗದ ಜನಪ್ರಿಯ ಲೋಕಸಭಾ ಸದಸ್ಯರು ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರ ಪರಿಶ್ರಮದಿಂದ ಅಭೂತಪೂರ್ವವಾದಂಥ ನ ಭೂತೋ ನ ಭವಿಷ್ಯತೆ ಅನ್ನುವಂಥ ರೀತಿಯಲ್ಲಿ 19,930 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಹಲವು ಕಾಮಗಾರಿಗಳ ಭೂಮಿ ಪೂಜೆ, ಹಲವು ಕಾಮಗಾರಿಗಳ ಉದ್ಘಾಟನಾ ಸಮಾರಂಭ, 1328 ಕಿಲೋಮೀಟರ್ ಉದ್ದದ್ದು. ಇಂಥ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಆನ್ ಬಿಹಾಫ್ ಆಫ್ ಸ್ಟೇಟ್ ಗೌರ್ಮೆಂಟ್ ಆಫ್ ಕರ್ನಾಟಕ, ಐ ವಾರ್ಮ್ಲಿ ವೆಲ್ಕಮ್ ಶ್ರೀ ನಿತಿನ್ ಗಡ್ಕರಿ ಜಿ, ಆನರೇಬಲ್ ಯೂನಿಯನ್ ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಹೈವೇ ಆ್ಯಂಡ್ ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಎಂಟರ್ಪ್ರಿನರ್ಸ್. ಅದರ ಜೊತೆಗೆ ಇಷ್ಟೆಲ್ಲ ಅನುದಾನ ಬರಲಿಕ್ಕೆ ಸಹಕಾರವನ್ನು ಕೊಟ್ಟಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಾಹೇಬರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಬಹುತೇಕ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದರೆ ತಪ್ಪಾಗಲಿಕ್ಕಿಲ್ಲ. ಈ ಕಾರ್ಯಕ್ರಮಕ್ಕೆ ಇಷ್ಟೊಂದು ಹಣವನ್ನು ತಂದುಕೊಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದಂಥ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಆತ್ಮೀಯ ಸ್ನೇಹಿತರು, ಭಾರತ ಸರ್ಕಾರದ ಮಂತ್ರಿಗಳಾದಂಥ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡಿ, ಕರ್ನಾಟಕ ಸರ್ಕಾರದ ಹಿರಿಯ ರಾಜಕಾರಣಿಗಳಾದಂಥ ಖರ್ಗೆಜಿ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತೇನೆ. ಈ ಭಾಗದ ಜನಪ್ರಿಯ ನಾಯಕರು, ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳಾದಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ಜಿ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ, ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಸ್ನೇಹಿತರು ಆದಂಥ ಹಾಲಪ್ಪ ಆಚಾರ್ಯ ಅವರನ್ನು ಕೂಡ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ, ರಾಮುಲು ಸಾಹೇಬರನ್ನು ಕೂಡ, ಉದಾಸಿ ಅವರನ್ನು, ಸಂಗನ ಕರಡಿ ಅವರನ್ನು, ಬೆಲ್ಲದವರನ್ನು, ಶಾಸಕ ಮಿತ್ರ ಬಂಡಿ ಅವರನ್ನು, ಪ್ರದೀಪ್ ಶೆಟ್ಟರನ್ನು, ಎಲ್ಲರನ್ನೂ ಕೂಡ ವೇದಿಕೆ ಮೇಲಿದ್ದಂಥ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳನ್ನು, ಸಂಕನೂರವರನ್ನು, ಅಧಿಕಾರಿ ವೃಂದದ ಸನ್ಮಿತ್ರರನ್ನು ಸೇರಿದಂಥ ನಾಗರಿಕರನ್ನು ಕೂಡ ಸ್ವಾಗತ ಮಾಡಿ, ಮಾಧ್ಯಮದ ಸನ್ಮಿತ್ರರಿಗೂ ಕೂಡ ನನ್ನ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಕರ್ನಾಟಕ ಸರ್ಕಾರದ ಪರವಾಗಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾಮಗಾರಿಗಳ ಶಿಲಾನ್ಯಾಸ ಮತ್ತು ಕಾಮಗಾರಿ ಪೂರ್ಣಗೊಂಡಿರುವ ರಾಷ್ಟ್ರೀಯ ಹೆದ್ದಾರಿಗಳ ಲೋಕಾರ್ಪಣೆ ಸಮಾರಂಭದ ಸಂದರ್ಭದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸಲು ನನಗೆ ಅಪಾರ ಸಂತೋಷವೆನಿಸುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳ ಸುಧಾರಣೆ ಮತ್ತು ಉನ್ನತೀಕರಣಕ್ಕಾಗಿ ಆರ್ಥಿಕ ಮತ್ತು ತಾಂತ್ರಿಕ ಬೆಂಬಲವನ್ನು ನೀಡುತ್ತಿರುವ ಗೌರವಾನ್ವಿತ ನಿತಿನ್ ಗಡ್ಕರಿಜಿ ಅವರಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಿಸುತ್ತಿದ್ದೇನೆ. ಐ ಆಮ್ ಟೇಕಿಂಗ್ ದಿಸ್ ಅಪಾರ್ಚುನಿಟಿ for thanking you, sir, for having a extended financial and technical support for improvement and upgradation of national highways in the state of Karnataka. 2000 ಪೂರ್ವದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಹೆಚ್ಚಿನ ಅಭಿವೃದ್ಧಿ ಕಾಣದೆ ನಿತ್ಯ ಹೆದ್ದಾರಿಗಳಲ್ಲಿ ಅಪಘಾತ ಮತ್ತು ಸಾವು ನೋವು ಉಂಟಾಗುತ್ತಿತ್ತು. ಇದನ್ನು ಮನಗಂಡ ಅಂದಿನ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿಗಳಾಗಿದ್ದ ದಿವಂಗತ ಅಟಲ್ ಬಿಹಾರಿ ವಾಜಪೇಯಿರವರು ರಾಷ್ಟ್ರೀಯ ಹೆದ್ದಾರಿಗಳನ್ನು ಐರೋಪ್ಯ ಮತ್ತು ಅಮೆರಿಕ ದೇಶಗಳ ಹೆದ್ದಾರಿಗಳಿಗೆ ಸರಿ ಸಮಾನವಾಗಿ ನಿರ್ಮಿಸಲು ಸಂಕಲ್ಪಿಸಿದ್ದರು. ಅದರ ಪರಿಣಾಮವಾಗಿ ಚತುಷ್ಪಥ ರಸ್ತೆಗಳ ನಿರ್ಮಾಣಕ್ಕೆ ಚಾಲನೆ ಸಿಕ್ಕಿತ್ತು. ಹಾಗಾಗಿ ಇಂದು ನಮ್ಮ ದೇಶ ಮತ್ತು ರಾಜ್ಯದಲ್ಲಿ ಉತ್ತಮ ಗುಣಮಟ್ಟದ 4 ಮತ್ತು 6 ಪಥಗಳ ಹೆದ್ದಾರಿ ನಿರ್ಮಾಣ ಪೂರ್ಣಗೊಂಡಿದೆ ಹಾಗೂ ಬಹಳಷ್ಟು ಹೆದ್ದಾರಿಗಳು ಅಭಿವೃದ್ಧಿ ಪ್ರಗತಿಯಲ್ಲಿವೆ. ದಿವಂಗತ ಅಟಲ್ಜಿ ಅವರ ಕನಸನ್ನು ಅತ್ಯಂತ ಎತ್ತರಕ್ಕೆ ನೆನಸು ಮಾಡಿದ ಕೀರ್ತಿ ಇಂದಿನ ಪ್ರಧಾನಮಂತ್ರಿಗಳಾದಂಥ ಸನ್ಮಾನ್ಯ ನರೇಂದ್ರ ಮೋದಿಜಿ ಮತ್ತು ಕೇಂದ್ರ ಭೂ ಸಾರಿಗೆ ಸಚಿವರು, ಹೆದ್ದಾರಿ ಮಂತ್ರಾಲಯದ ಸಚಿವರಾದಂಥ ಸನ್ಮಾನ್ಯ ನಿತಿನ್ ಗಡ್ಕರಿಜಿ ಅವರಿಗೆ ಸಲ್ಲುತ್ತದೆ. ಆನರೇಬಲ್ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿಜಿ ಆ್ಯಂಡ್ ಆನರೇಬಲ್ ಮಿನಿಸ್ಟರ್ ಫಾರ್ ರೋಡ್ ಟ್ರಾನ್ಸ್ಪೋರ್ಟ್ಸ್ ಆ್ಯಂಡ್ ಹೈವೇ ಶ್ರೀ ನಿತಿನ್ ಗಡ್ಕರಿಜಿ ಶುಡ್ ಬಿ ಗಿವನ್ ಟು ದ ಆನರ್ ಫಾರ್ ಫುಲ್ಫಿಲ್ಲಿಂಗ್ ದ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಡ್ರೀಮ್ಸ್ ರೈಟ್ ಫುಲಿ ಸೋ. 2014 ಅವಧಿಯಲ್ಲಿ ಅಸ್ತಿತ್ವಕ್ಕೆ ಬಂದ ಶ್ರೀ ಮೋದಿಜಿಯವರ ಸರ್ಕಾರದ ಅವಧಿಯಲ್ಲಿ ದೇಶವ್ಯಾಪಿ ಉತ್ತಮ ಗುಣಮಟ್ಟದ ಹೆದ್ದಾರಿಗಳ ನಿರ್ಮಾಣಕ್ಕೆ ಸಂಕಲ್ಪಿಸಿದ್ದು, ಅದನ್ನು ತಮ್ಮ ವಿನೂತನ ಆಲೋಚನೆಗಳಿಂದ ಕಾರ್ಯರೂಪಕ್ಕೆ ತಂದ ಶ್ರೇಯಸ್ಸು ನಿತಿನ್ ಗಡ್ಕರಿ ಅವರಿಗೆ ಸಲ್ಲುತ್ತದೆ. ಶ್ರೀಯುತರು ಹೆದ್ದಾರಿ ಮಂತ್ರಾಲಯವನ್ನು ಕಳೆದ 8 ವರ್ಷಗಳಿಂದ ಯಶಸ್ವಿಯಾಗಿ ಮುನ್ನಡೆಸುತ್ತಿದ್ದು, ಇದರ ದೂರದೃಷ್ಟಿಯ ಪರಿಣಾಮ ಇಂದು ರಾಜ್ಯದಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ವೇಗೆ ಚಾಲನೆ ಸಿಕ್ಕಿದೆ. ನಮ್ಮ ನೆಚ್ಚಿನ ಕೇಂದ್ರ ಸಚಿವರಾದಂಥ ಶ್ರೀ ಗಡ್ಕರಿ ಅವರು ಕೈಗೊಂಡ ಮಹತ್ವದ ನಿರ್ಧಾರಗಳು ಈ ಕೆಳಗಿನಂತಿವೆ. ಮಹಾರಾಷ್ಟ್ರ ಲೋಕೋಪಯೋಗಿ ಸಚಿವರಾದ ಅವಧಿಯಲ್ಲಿ ದೇಶದಲ್ಲಿ ಪ್ರಥಮ ಬಾರಿಗೆ ಬಿಲ್ಡ್ ಆಪರೇಟ್ ಟ್ರಾನ್ಸ್ಪೋರ್ಟ್ BOT ಮಾದರಿಯಡಿ ರಸ್ತೆ ಮತ್ತು ಸೇತುವೆಗಳ ನಿರ್ಮಾಣಕ್ಕೆ
ಚಾಲನೆ ನೀಡುತ್ತಾರೆ. ದೇಶದಲ್ಲಿ ಉಪಯೋಗಿಸುವ ಪೆಟ್ರೋಲ್, ಡೀಸೆಲನ್ನು ನಾವು ಬೇರೆ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿದೆ. ಇದರಿಂದ ದೇಶದ ಬೊಕ್ಕಸಕ್ಕೆ ಹೆಚ್ಚಿನ ಹೊರೆಯಾಗುತ್ತಿದ್ದು, ಇದನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಪೆಟ್ರೋಲ್ಗೆ ಎಥೆನಾಲ್ ಮಿಶ್ರಣ ಮಾಡುವ ಮೂಲಕ ಹೆಚ್ಚಿನ ಮೊತ್ತದ ವಿದೇಶಿ ವಿನಿಮಯ ಉಳಿತಾಯ ಮಾಡಿದ್ದಲ್ಲದೆ ಇದರ ಪರಿಸರ ಹಾನಿಯನ್ನು ಕಡಿಮೆಗೊಳಿಸಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ವಾಹನಗಳು ಹೊರಸೂಸುವ ಹೊಗೆಯಿಂದ ಹೆಚ್ಚಿನ ಪರಿಸರ ಮಾಲಿನ್ಯ ಉಂಟಾಗುತ್ತಿದ್ದು, ಇದನ್ನು ನಿವಾರಿಸುವ ನಿಟ್ಟಿನಲ್ಲಿ ಈಗ ದೇಶದಲ್ಲಿ ಇಲೆಕ್ಟ್ರಿಕ್ ವೆಹಿಕಲ್ಸ್ಗಳ ಉತ್ಪಾದನೆಗೆ ಒತ್ತು ನೀಡುತ್ತಿದ್ದಾರೆ. ಹೆದ್ದಾರಿಗಳ ಟೋಲ್ಗಳಲ್ಲಿ ಫಾಸ್ಟ್ಯಾಗ್ ಜಾರಿಗೆ ತರಲಾಗಿದ್ದು, ಇದರಿಂದ ಟೋಲ್ ಬೂತ್ಗಳಲ್ಲಿ ವಾಹನ ದಟ್ಟಣೆ ನಿವಾರಣೆಯಾಗಿದ್ದು, ಟೋಲ್ ಸಂಗ್ರಹಣೆಯಲ್ಲಿ ಹೆಚ್ಚಿನ ಪಾರದರ್ಶಕತೆಯನ್ನು ನಾವು ಕಾಣುತ್ತೇವೆ. ಹೆದ್ದಾರಿಗಳ ನಿರ್ಮಾಣದ ವೇಗವನ್ನು ಹೆಚ್ಚಿಸಿದ್ದು, ಗುಣಮಟ್ಟದ ನಿರ್ಮಾಣಕ್ಕೆ ಒತ್ತು ನೀಡಲಾಗಿದೆ. ಸರಿಸುಮಾರು ಪ್ರತಿದಿನ 70 ಕಿಲೋಮೀಟರ್ ಹೆದ್ದಾರಿಗಳ ನಿರ್ಮಾಣ ಗುರಿಯನ್ನು ನೀಡಲಾಗಿದೆ ಮತ್ತು ನಿರ್ಮಿಸಲಾಗುತ್ತಿದೆ. ಎಕ್ಸ್ಪ್ರೆಸ್ ವೇಗಳ ರಸ್ತೆಗಳ ಚಾಲನೆ ನೀಡಲಾಗಿದೆ. ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಪರಿಕಲ್ಪನೆಯಡಿಯಲ್ಲಿ ಸಂಪರ್ಕ ರಹಿತ ಪ್ರದೇಶಗಳಿಗೆ ಸಂಪರ್ಕವನ್ನು ಕಲ್ಪಿಸಲಾಗಿದೆ. ಈಶಾನ್ಯ ರಾಜ್ಯಗಳಲ್ಲಿ ಉತ್ತಮ ಗುಣಮಟ್ಟದ ಹೆದ್ದಾರಿಗಳ ನಿರ್ಮಾಣ ಮಾಡಲಿದೆ. ಈ ರೀತಿಯ ವಿನೂತನ ಆಲೋಚನೆ ಮತ್ತು ದೂರದೃಷ್ಟಿ ಹೊಂದಿರುವ ನಮ್ಮ ನೆಚ್ಚಿನ ಶ್ರೀ ನಿತಿನ್ ಗಡ್ಕರಿಜಿ ಅವರಿಗೆ ರಾಜ್ಯದ ಜನತೆಯ ಪರವಾಗಿ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳಲಿಚ್ಛಿಸುತ್ತೇನೆ. ಆರ್ಥಿಕ ಬೆಳವಣಿಗೆಗೆ ಅನುಕೂಲವಾಗುವಂತೆ ರಾಷ್ಟ್ರೀಯ ಹೆದ್ದಾರಿ ಯೋಜನೆಗಳ ಅಭಿವೃದ್ಧಿಯನ್ನು ಪ್ರೋತ್ಸಾಹಿಸಲು ಮತ್ತು ಅನುದಾನ ನೀಡಲು ಯಾವಾಗಲೂ ಮಾರ್ಗದರ್ಶಿ ಶಕ್ತಿಯಾಗಿರುವ ಭಾರತದ ಗೌರವಾನ್ವಿತ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ಕೆಲಸ ಮಾಡಲು ನಾವು ಅದೃಷ್ಟವಂತರು. ಗೌರವಾನ್ವಿತ ಪ್ರಧಾನಮಂತ್ರಿಗಳ ತ್ವರಿತ ಅನುಷ್ಠಾನದ ದೂರದೃಷ್ಟಿಯನ್ನು ಈಡೇರಿಸುವ ಸಲುವಾಗಿ ಕರ್ನಾಟಕದ ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರವು ಮತ್ತಷ್ಟು ಬೆಂಬಲ ಮತ್ತು ಆರ್ಥಿಕ ಸಹಾಯವನ್ನು ನೀಡುವಂತೆ ನಾನು ವಿನಂತಿಸಿಕೊಳ್ಳುತ್ತೇನೆ. ರಾಷ್ಟ್ರೀಯ ಹೆದ್ದಾರಿಗಳ ಸಂಪರ್ಕ ಅಭಿವೃದ್ಧಿ ಮತ್ತು ಆರ್ಥಿಕ ಚಟುವಟಿಕೆಗಳನ್ನು ಉತ್ತೇಜಿಸುವ ಮೂಲಕ ದೇಶದ ಒಟ್ಟಾರೆ ಅಭಿವೃದ್ಧಿಯಲ್ಲಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುವುದರಿಂದ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಹಾಗೂ ನಿರ್ವಹಣೆಯಿಂದಾಗಿ ಸುರಕ್ಷಿತ ಮತ್ತು ಶೀಘ್ರ ಸಂಪರ್ಕವನ್ನು ಒದಗಿಸುವ ಶ್ರೇಯಸ್ಸು ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವಾಲಯಕ್ಕೆ ಸಲ್ಲಿಸುತ್ತದೆ. 2021-22ನೇ ಸಾಲಿನ ವಾರ್ಷಿಕ ಯೋಜನೆಯಡಿ 4,882 ಕೋಟಿ ರೂಪಾಯಿಗಳ ಮೊತ್ತದಲ್ಲಿ ಸುಮಾರು 1,096 ಕಿಲೋಮೀಟರ್ ಉದ್ದದ ರಸ್ತೆ ಅಭಿವೃದ್ಧಿಗಾಗಿ ಅನುದಾನ ನೀಡಿರುವುದು ತಮ್ಮ ಉದಾರತಕ್ಕೆ ಸಾಕ್ಷಿಯಾಗಿದೆ. ಈ ಶುಭ ದಿನದಂದು ಹುಬ್ಬಳ್ಳಿ ಭಾಗದಲ್ಲಿ ನಾವು 2,242 ಕೋಟಿ ರೂಪಾಯಿ ವೆಚ್ಚದ 221 ಕಿಲೋಮೀಟರ್ ಉದ್ದದ 8 ರಾಷ್ಟ್ರೀಯ ಹೆದ್ದಾರಿಗಳ ಯೋಜನೆಗೆ ಶಂಕುಸ್ಥಾಪನೆ ಮತ್ತು 705 ಕಿಲೋಮೀಟರ್ ಉದ್ದದ 10,553 ಕೋಟಿ ರೂಪಾಯಿಗಳ ವೆಚ್ಚದ 18 ಪೂರ್ಣಗೊಂಡ ರಾಷ್ಟ್ರೀಯ ಹೆದ್ದಾರಿಗಳನ್ನು ನಾವು ಯೋಜನೆಗಳನ್ನು ರಾಷ್ಟ್ರಕ್ಕೆ ಸಮರ್ಪಿಸುತ್ತಿದ್ದೇವೆ. ಈ ರಾಷ್ಟ್ರೀಯ ಹೆದ್ದಾರಿಗಳ ಸುಧಾರಣೆಯ ಅಂತರ್ರಾಜ್ಯಗಳನ್ನು ಸಂಪರ್ಕಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮತ್ತು ಉತ್ತರ ಕರ್ನಾಟಕ ಜಿಲ್ಲೆಗಳಾದ ದಾವಣಗೆರೆ, ಬಳ್ಳಾರಿ, ಕೊಪ್ಪಳ, ರಾಯಚೂರು, ಬೆಳಗಾವಿ, ಧಾರವಾಡ, ವಿಜಯಪುರ, ಕಲಬುರಗಿ ಅಂತ ಐತಿಹಾಸಿಕ ತಾಣಗಳಾದ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಮತ್ತು ಧಾರ್ಮಿಕ ಸ್ಥಳಗಳಾದ ಬಾದಾಮಿ, ಬನಶಂಕರಿ, ಹಂಪಿ, ಸವದತ್ತಿ ಯಲ್ಲಮ್ಮ ದೇವಿ ದೇವಸ್ಥಾನಕ್ಕೆ ಸಂಪರ್ಕ ಕಲ್ಪಿಸುತ್ತದೆ. ಸಕ್ಕರೆ ಮತ್ತು ಸಿಮೆಂಟ್ ಕಾರ್ಖಾನೆಗಳ ಸಂಪರ್ಕದಿಂದಾಗಿ ಈ ಪ್ರದೇಶದ ಆರ್ಥಿಕ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ. ಪ್ರಹ್ಲಾದ್ ಜೋಶಿ ಅವರು, ಸನ್ಮಾನ್ಯ ಕೇಂದ್ರ ಸಚಿವರು, ಕರ್ನಾಟಕ ರಾಜ್ಯದ ಪಾಲಿನ ವರದಾನ ಅಂತ ಹೇಳಿದರೆ ತಪ್ಪಾಗಲಾರದು. ರಾಜ್ಯದ ಮೇಲಿನ ಯೋಜನೆಗಳ ಅನುಮೋದನೆಯನ್ನು ನೀಡಲು ಕೇಂದ್ರ ಸರ್ಕಾರಕ್ಕೆ ಒತ್ತಡವನ್ನು ತಂದು ಪ್ರತಿ ಹಂತದಲ್ಲಿಯೂ ಆಯಾ ಇಲಾಖೆಗಳ ಮಂಜೂರಾತಿ ಪಡೆಯಲು ನಮ್ಮ ನೆಚ್ಚಿನ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ನಮ್ಮೊಡನೆ ಸದಾ ಸಂಪರ್ಕದಲ್ಲಿದ್ದು ಈ ಯೋಜನೆಗಳನ್ನು ಈ ಭಾಗದ ಜನತೆಗೆ ಕೊಡುಗೆಯಾಗಿ ನೀಡಲು ತಮ್ಮ ಶಕ್ತಿ ಮೀರಿ ಪ್ರಯತ್ನಿಸುತ್ತಿದ್ದಾರೆ. ತಮ್ಮೆಲ್ಲರ ಪರವಾಗಿ ಹಾಗೂ ರಾಜ್ಯದ ಜನತೆಯ ಪರವಾಗಿ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರಿಗೆ ನಾನು ಅಭಿನಂದನೆಯನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ನಮ್ಮ ರಾಜ್ಯದ ಹಲವು ಬೇಡಿಕೆಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಮಾನ್ಯ ನಿತಿನ್ ಗಡ್ಕರಿ ಅವರಿಗೆ ಸಲ್ಲಿಸಿದ್ದಾರೆ. ಈಗೂ ಕೂಡ ಒಂದು ಪ್ರತಿಯನ್ನು ಅವರಿಗೆ ಕೊಡ್ತಾರೆ ಅನ್ನುವಂಥ ಮಾತನ್ನು ಹೇಳ್ತಾ, ಈ ಎಲ್ಲ ಕಾರ್ಯಕ್ರಮಗಳಿಗೆ ಒಂದು ಶಕ್ತಿಯಾಗಿ ಕರ್ನಾಟಕದ ಚುಕ್ಕಾಣಿಯನ್ನು ಹಿಡಿದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಬಸವರಾಜ ಬೊಮ್ಮಾಯಿ ಅವರು ಸರ್ಕಾರದಿಂದ ಬರುವಂಥ ಎಲ್ಲ ಯೋಜನೆಗಳಿಗೆ ನಮ್ಮ ಸರ್ಕಾರದ ನೆರವನ್ನು ಕೊಡುವ ಮೂಲಕ ಪ್ರಹ್ಲಾದ್ ಜೋಶಿ ಅವರಿಗೆ ಒಂದು ಶಕ್ತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ನಿಂತು ಕೇಂದ್ರ ಸರ್ಕಾರದ ಯೋಜನೆಗಳನ್ನು ತಂದು ಈ ನಮ್ಮ ರಾಜ್ಯದಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ಅವರು ತಮ್ಮೆಲ್ಲ ಶಕ್ತಿಯನ್ನು ನೀಡ್ತಿರೋದ್ರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರಿಗೂ ಕೂಡ ಲೋಕೋಪಯೋಗಿ ಸಚಿವನಾಗಿ ನಾನು ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತೇನೆ. ಇದರೊಂದಿಗೆ ಸುಮಾರು 4,824 ಕಿಲೋಮೀಟರ್ ಉದ್ದದ 39 ರಸ್ತೆಗಳನ್ನು ಮೇಲ್ದರ್ಜೆಗೆ ಏರಿಸಿ ರಾಷ್ಟ್ರೀಯ ಹೆದ್ದಾರಿಯನ್ನು ಘೋಷಿಸಲು ಮನವಿ ಮಾಡುತ್ತಿದ್ದೇವೆ. ಐ ವುಡ್ ಲೈಕ್ ಟು ಥ್ಯಾಂಕ್ ಟು ಆನರೇಬಲ್ ಚೀಫ್ ಮಿನಿಸ್ಟರ್
Honorable Road Transport Minister, Highway Minister Gadkari ji, all senior ministers, MLAs, MLCs, elected representative, and above all, people of Karnataka for giving me this opportunity to be a part of this program, and my hearty thanks to print and electronic media. Jai Hind, Jai Karnataka. Thank you so much, sir. Jorada Chapale Barli Indonsata. And may I now request Shri A. Narayan Swamiji, Honorable Minister of State for Social Justice and Empowerment, to kindly address the gathering. ಕರ್ನಾಟಕ ರಾಜ್ಯದ ಒಂದು ವಿಶೇಷ ಸಂದರ್ಭ. ರಾಷ್ಟ್ರೀಯ ಹೆದ್ದಾರಿಗಳ ಅಭಿವೃದ್ಧಿಯ ಬಗ್ಗೆ ಅಟಲ್ಜಿ ಪ್ರಧಾನಿಯಾದ ನಂತರ ರಾಷ್ಟ್ರದ ರಸ್ತೆಗಳ ಹೆದ್ದಾರಿಗಳ ಪರಿಕಲ್ಪನೆಯನ್ನು ವಿಶ್ವಮಟ್ಟದಲ್ಲಿ ಭಾರತದ ರಸ್ತೆಗಳ ಬಗ್ಗೆ ಚರ್ಚೆಗೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡಿದಂಥ ಅಟಲ್ಜಿಯ ಪ್ರೇರಣೆಯ ಇವತ್ತಿನ ಹುಬ್ಬಳ್ಳಿಯಲ್ಲಿ ಮತ್ತು ಬೆಳಗಾವಿ ಮತ್ತು ಮಂಗಳೂರಿನಲ್ಲಿ 9,190 ಕೋಟಿ ರುಗಳ 598 ಕಿಲೋಮೀಟರ್ ರಸ್ತೆಯ 21 ಕಾಮಗಾರಿಗಳ ಉದ್ಘಾಟನೆ ಮತ್ತು ಪ್ರಾರಂಭದ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಂಥ ಮಾನ್ಯ ಬಸವರಾಜ ಬೊಮ್ಮಾಯಿರವರೇ, ಈ ಒಂದು ದೇಶಕ್ಕೆ ರಾಷ್ಟ್ರೀಯ ಹೆದ್ದಾರಿಗಳ ಜೊತೆಗೆ ಯಾವ ಭಾರತೀಯ ವಿಶ್ವ ಪರಿಕಲ್ಪನೆ ಇರಲಿಲ್ಲ, ಆ ಪರಿಕಲ್ಪನೆ ಯೋಜನೆಗಳನ್ನು ಇಡೀ ದೇಶದ ವ್ಯಾಪ್ತಿಯಲ್ಲಿ ವಿಶೇಷವಾಗಿ ಯಾರೂ ನಿರೀಕ್ಷೆ ಮಾಡಿರಲಿಲ್ಲ. ಈ ದೇಶದ ರಾಷ್ಟ್ರೀಯ ಹೆದ್ದಾರಿಗಳ ಜೊತೆಗೆ ಭಾರತ್ ಮಾಲಾ ಯೋಜನೆಯೊಂದಿಗೆ ಜಿಲ್ಲೆಗಳ ರಾಷ್ಟ್ರೀಯ ಹೆದ್ದಾರಿಗಳ ಸಂಪರ್ಕ ಸಾಧನೆ ಮಾಡಬೇಕಂತೇಳಿ ವಿಶೇಷವಾದಂಥ ಪರಿಕಲ್ಪನೆಯನ್ನು ಭಾರತ್ ಮಾಲಾ ಮೂಲಕ ಇಡೀ ದೇಶಕ್ಕೆ ಹೊಸ ಚೈತನ್ಯ ನೀಡಿರ್ತಕ್ಕಂಥ, ಅದರ ಜೊತೆಗೆ ಸಾಗರ್ ಮಾಲಾ, ಯಾರು ರಸ್ತೆಯ ಮಾರ್ಗವಾಗಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಹೆಚ್ಚಾಗ್ತದೆ, ಸಮುದ್ರದ ಮುಖಾಂತರ ಮಾಡುವಂಥ ಸಾರಿಗೆ ಸಂಪರ್ಕದಲ್ಲಿ ನಮ್ಮ ರಸ್ತೆಯ ಸಾರಿಗೆ ಸಂಪರ್ಕ ವೆಚ್ಚವನ್ನು ಕಡಿಮೆ ಮಾಡ್ಬೋದು. ಯಾವ ದೇಶದಲ್ಲಿ ಈಸ್ಟರ್ನ್ ರಾಜ್ಯಗಳಲ್ಲಿ 65 ವರ್ಷಗಳ ಕಾಲ ರಾಷ್ಟ್ರೀಯ ಹೆದ್ದಾರಿಗಳನ್ನು ನೋಡಿರಲಿಲ್ಲ, ಏರ್ ಕನೆಕ್ಟಿವಿಟಿ ಇರಲಿಲ್ಲ. ಅದರ ಜೊತೆಗೆ ನಾವೇನು ಅನೇಕ ಕನೆಕ್ಟಿವಿಟಿಗಳನ್ನು ಮಾಡ್ಕೊಂಡಿದ್ದೇವೆ. ಆದರೆ ಅನೇಕ ವರ್ಷಗಳು ಈಸ್ಟರ್ನ್ ರಾಜ್ಯಗಳು, ಆ ಸಿಸ್ಟರ್ ಸ್ಟೇಟ್ಸ್ ಅಭಿವೃದ್ಧಿಯನ್ನು ಕಾಣಲಿಲ್ಲ. ಆ ರಾಜ್ಯಗಳಿಗೆ ಪರ್ವತಮಾಲಾ ಯೋಜನೆ ಮುಖಾಂತರ ಹೊಸ ಕಲ್ಪನೆ ನೀಡಿರ್ತಕ್ಕಂಥ, ಇಡೀ ದೇಶದಲ್ಲಿ ರಸ್ತೆಯನ್ನು ನಾವು ಹೋಗ್ತಾ ಹೋದರೆ 100 ಕಿಲೋಮೀಟರ್ ದಾರಿಗಳನ್ನು ಕೇವಲ 10-15 ಕಿಲೋಮೀಟರ್ಗೆ ಅಟಲ್ಜಿ ಟನಲನ್ನು ಮಾಡೋದ್ರ ಮುಖಾಂತರ ಹೊಸ ಪರಿಕಲ್ಪನೆ ನೀಡಿರ್ತಕ್ಕಂಥ ನಮ್ಮ ದೇಶದ ಸನ್ಮಾನ್ಯ ಸಾರಿಗೆ ಸಚಿವರು ಆಗಿರ್ತಕ್ಕಂಥ ಮಾನ್ಯ ನಿತಿನ್ ಗಡ್ಕರಿಜಿರವರೇ, ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ನಮ್ಮ ನಾಯಕರು, ವಿಶೇಷವಾಗಿ ಇಡೀ ದೇಶದ ಗಮನವನ್ನು ಕರ್ನಾಟಕದ ಒಬ್ಬ ಸಂಸತ್ ಸದಸ್ಯರಾಗಿ ಸಂಸದೀಯ ಪಟದವರು ಶ್ರೀರಾಮ್ಲವರು, ನಮ್ಮೆಲ್ಲ ಲೋಕಸಭಾ ಸದಸ್ಯರು, ಶಾಸಕರು, ಅನೇಕರು ವೇದಿಕೆ ಸಹ ಆಸೀನರಾಗಿದ್ದಾರೆ. ಇವತ್ತು ಹೆಚ್ಚು ಸಮಯ ಆಗಿರೋದ್ರಿಂದ ನಾನು ಮಾತಾಡಲಿಕ್ಕೆ ಅವಶ್ಯಕತೆ ಇಲ್ಲ ಅಂತ ಆದರೂ ನಮ್ಮ ಲೋಕೋಪಯೋಗಿ ಸಚಿವ ಸನ್ಮಾನ್ಯ ಸಿ ಪಾಟೀಲ್ ಅವರು ಕರ್ನಾಟಕ ರಾಜ್ಯಕ್ಕೆ
ಕೇಂದ್ರ ಸರ್ಕಾರದ ಕೊಡುಗೆ, ದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿಗಳಿಗೆ ಎಷ್ಟು ಒತ್ತನ್ನು ಕೊಡ್ತಾ ಇದ್ದಾರೆ ಅಂಥೇಳಿ ಅಟಲ್ಜಿ ಇರ್ಬೋದು ಮತ್ತು ನರೇಂದ್ರ ಮೋದಿಜಿರವರು. ನರೇಂದ್ರ ಮೋದಿಜಿಯವರು ಪ್ರಧಾನಿಯಾದ ನಂತರ ಕೇವಲ ರಾಷ್ಟ್ರೀಯ ಹೆದ್ದಾರಿಗಳಲ್ಲ, ವಿಶ್ವದ ನಾಯಕನಾಗಿ, ವಿಶ್ವಕ್ಕೆ ಮಾರ್ಗದರ್ಶನಾಗಿ ಒಬ್ಬ ಪ್ರಧಾನಿಯಾಗಿ ಈ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ. ನಾನಿಲ್ಲಿ ಮಾತಾಡಲಿಕ್ಕೆ ನನ್ನ ಜಿಲ್ಲೆ ಚಿತ್ರದುರ್ಗ ಜಿಲ್ಲೆಯ ಅನೇಕ ಯೋಜನೆಗಳನ್ನು ನಮ್ಮ ನಿತಿನ್ ಗಡ್ಕರಿ ಅವರು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ಅಭಿನಂದನೆ ಸಲ್ಲಿಸೋದಕ್ಕೆ ವೇದಿಕೆಗೆ ನಾನು ಬಂದಿದ್ದೇನೆ. ಅದೇ ರೀತಿ ನಮ್ಮ ಚಿತ್ರದುರ್ಗಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ರಾಷ್ಟ್ರೀಯ ಹೆದ್ದಾರಿ ಹೊಸದುರ್ಗ ಹೊಳಲ್ಕೆರೆ ಹೆದ್ದಾರಿಗೆ ರಾಷ್ಟ್ರೀಯ ಹೆದ್ದಾರಿಯಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಹಿರಿಯೂರು ಉಳಿಯಾರು ಒಂದು ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಗೆ ಪರಿವರ್ತನೆ ಮಾಡಿದ್ದಾರೆ. ಅನಂತಪುರ ಮೊಳಕಾಲ್ಮೂರು ರಸ್ತೆಯನ್ನು ರಾಷ್ಟ್ರೀಯ ಹೆದ್ದಾರಿಗೆ ಪರಿವರ್ತನೆ ಮಾಡಿದ್ದಾರೆ. ಶಿವಮೊಗ್ಗ ಚಿತ್ರದುರ್ಗಕ್ಕೆ 106 ಕಿಲೋಮೀಟರ್ ಸುಮಾರು 528 ಕೋಟಿ ರೂಪಾಯಿ ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ಬಳ್ಳಾರಿ ಹಿರಿಯೂರು ಸೆಕ್ಷನ್ಗೆ 3,312 ಕೋಟಿ ಮಂಜೂರಾತಿ ಮಾಡಿಕೊಟ್ಟಿದ್ದಾರೆ. ಚಿತ್ರದುರ್ಗ ದಾವಣಗೆರೆ ವಿಶೇಷವಾಗಿ ಅಪ್ಗ್ರೇಡ್ ಮಾಡಿ 1,434 ಕೋಟಿ ರೂಪಾಯಿ ಮಂಜೂರಾತಿ ನೀಡಿ ಕೆಲಸ ಪ್ರಾರಂಭ ಆಗಿದೆ. ಅದೇ ರೀತಿ ರಾಷ್ಟ್ರೀಯ ಹೆದ್ದಾರಿ ಹೊಸಪೇಟೆ ಮತ್ತು ಚಿತ್ರದುರ್ಗ ಈಗಾಗಲೇ ಕಾಮಗಾರಿ ಮುಗಿದು 1,694 ಕೋಟಿ ರೂಪಾಯಿಗಳ ಹಣವನ್ನು ನಮ್ಮ ಜಿಲ್ಲೆಗೆ ವಿಶೇಷವಾಗಿ ಕೊಟ್ಟಿದ್ದಾರೆ. ಅದೇ ರೀತಿ ಕೆಲವು ನನಗೆ ಅವಶ್ಯಕತೆ ತಗೊಂಡ ಯೋಜನೆಗಳನ್ನು ಮಂಜೂರಾತಿ ಮಾಡಬೇಕಂತೇಳಿ ಈಗಾಗಲೇ ಪ್ರಾರ್ಥನೆ ಮಾಡಿದ್ದೇನೆ. ಈಗಾಗಲೇ ನಮ್ಮ ಮಂತ್ರಿಗಳನ್ನು ಕೇಂದ್ರದ ಅವರ ಮನೆಯಲ್ಲಿ ಮಾತಾಡಿದಾಗ ಅವಶ್ಯ ಯೋಜನೆಗಳಿಗೆ ನನಗೊಂದು ಮಾತಾಡ್ತಾ ಇದ್ದರು ಖರ್ಗೆರವರು, ಅವ್ರ ಜೊತೆಯಲ್ಲೇ ಬಂದೆ ನಾನು. ಹೇಳಲೇಬೇಕು, ಕೇಂದ್ರದ ಮಂತ್ರಿ ಆಗಿದ್ದಾಗ ಯಾವುದೇ ಲೋಕಸಭಾ ಸದಸ್ಯ, ವಿರೋಧ ಪಕ್ಷ ನಾಯಕ, ಮತ್ತೊಬ್ಬ ನಾಯಕ ಒಬ್ಬ ಕೇಂದ್ರದ ಮಂತ್ರಿ ಮನೆಗೆ ಹೋಗಿ, ಕ್ಯಾಬಿನೆಟ್ ಮಂತ್ರಿ ಮನೆಗೆ ಹೋಗಿ ನನ್ನ ಕೆಲಸ ಅವಶ್ಯಕತೆ ಹೇಳೋದು ಸಹಜ. ಖರ್ಗೆ ಅವರು ಹೇಳ್ತಾ ಇದ್ದಿದ್ದು ಭಾಳ ಮೆಚ್ಚುಗೆ ಮತ್ತು ಮಾತಾಡ್ತಾ ಇದ್ದಾಗ, ಸರ್ ನೀವು ಬರ್ತೀರಾ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿದೆ ನಾನು. ಅಲ್ಲ, ನಿತಿನ್ ಗಡ್ಕರಿಜಿಯವರು ಬರ್ತಾರೆ, ನಾನು ಯಾಕೆ ಬರ್ತೀನಿ ಅನ್ನೋದಕ್ಕೆ ವಿಶೇಷತೆ ಇದೆ ಅಂತೇಳಿ. ನಾನು ಒಂದು ಸಾರಿ ಪಾರ್ಲಿಮೆಂಟಲ್ಲಿ ಹೋಗ್ತಾ ಇರೋವಾಗ ಗಡ್ಕರಿಯವರಿಗೆ ಭೇಟಿ ಮಾಡಿ ನಾನೊಂದು ರಸ್ತೆ ಆಗಬೇಕಾಗಿತ್ತು, ನೀವು ಕೆಲಸ ಮಾಡ್ಕೊಳ್ಬೇಕಾಗಿತ್ತು ಅಂತ ಕೇಳಿದೆ. ನಾನು ಕೇಳಿಬಿಟ್ಟು ನಾನು ಪತ್ರ ಕೊಡೋಕ್ಕಾಗಲಿಲ್ಲ, ನಾನು ಕೆಲಸದ ಮಗ್ನನಾಗ್ಬಿಟ್ಟೆ. ನೆಕ್ಸ್ಟ್ ಡೇ ಈ ದೇಶದ ಒಬ್ಬ ಮಂತ್ರಿ ಕಾಂಗ್ರೆಸ್ ಕಚೇರಿಗೆ ಹೋಗಿ ಖರ್ಗೆ ಅವರ ಕಾಮಗಾರಿಗಳನ್ನು ನಾನು ಕೈ ಕೊಡಿ, ನಾನು ಮಂಜೂರಾತಿ ಮಾಡಬೇಕಿದೆ ಅಂತೇಳಿ ಆ ಕಾಂಗ್ರೆಸ್ ಕಚೇರಿಗೆ ಹೋದಂಥ ಹೆಗ್ಗಳಿಕೆ ನಮ್ಮ ಗಡ್ಕರಿ ಅವ್ರದ್ದು. ಒಂದು ಕಡೆ ಸಂಸ್ಕಾರ, ಮತ್ತೊಂದು ಕಡೆ ವಿರೋಧ ಪಕ್ಷದ ನಾಯಕ, ಆಡಳಿತ ಪಕ್ಷದ ಮಂತ್ರಿಯನ್ನು ಮೆಚ್ಚಿ ಕಾರ್ಯಕ್ರಮ ಬರ್ತೀನಿ ಅಂತೇಳಿ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮಹನೀಯರಿಗೆ ಅಭಿನಂದನೆ ಸಲ್ಲಿಸಿ ನಮ್ಮ ಕರ್ನಾಟಕ ರಾಜ್ಯ ಬಗ್ಗೆ ಹೆಚ್ಚು ಒತ್ತನ್ನು ಕೊಟ್ಟ ನಮ್ಮ ಕೇಂದ್ರ ಮಂತ್ರಿಗಳಿಗೆ ಒಂದ್ಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ತುಂಬ ಧನ್ಯವಾದಗಳು ಸರ್. ಈಗ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ದಯವಿಟ್ಟು ಮುಂದೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಮೇ ಐ ರಿಕ್ವೆಸ್ಟ್ Honorable Minister, Member of Parliament and Leader of Opposition Rajya Sabha, Shri Mallikarjun Kharge ji, to kindly address the gathering. ಇದೆಲ್ಲ ಅಕ್ಷರ ಇದೆ. ಇಂದಿನ ಕೇಂದ್ರದ ಸಚಿವರಾದ ಶ್ರೀ ನಿತಿನ್ ಗಡ್ಕರಿ ಸಾಹೇಬ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿನವರೇ,
ನಮ್ಮ ಪಾರ್ಲಿಮೆಂಟ್ರಿ ಅಫೇರ್ಸ್ ಮಂತ್ರಿಗಳು ಹಾಗೂ ಕೋಲ್ ಆ್ಯಂಡ್ ಮೈನ್ಸ್ ಖಾತೆಯು ಕೂಡ ವಹಿಸ್ಕೊಂಡಂಥ ಶ್ರೀ ಪ್ರಹ್ಲಾದ್ ಜೋಶಿ ಅವರೇ, ಈಗ ತಾನೇ ಮಾತನಾಡಿ ಸವಿಸ್ತರವಾಗಿ ಕೆಲವು ವಿಷಯಗಳನ್ನು ಪ್ರಸ್ತಾಪ ಮಾಡಿದಂಥ ಶ್ರೀ ಎ ನಾರಾಯಣ ಸ್ವಾಮಿ ಅವರೇ, PWD ಮಂತ್ರಿಗಳಾದ ಶ್ರೀ CC ಪಾಟೀಲ್ರೇ, ಕ್ಷಮಿಸಬೇಕು, ಸಮಯದ ಅಭಾವದಿಂದ ಈ ಮೂಲೆಯಿಂದ ಆ ಮೂಲೆವರೆಗೆ ಹೆಸರು ತಗೊಳ್ತಕ್ಕಂಥದ್ದು ಬಹಳ ಕಷ್ಟ. ಈ ಭಾಗದ ಶಾಸಕರಾದ ಅಭಯನವರೇ ಮತ್ತು ವೇದಿಕೆ ಮೇಲೆ ಕುಳಿತಂಥ ಎಲ್ಲ ಮಂತ್ರಿಮಂಡಲದ ಸದಸ್ಯರೇ ಮತ್ತು ಪಾರ್ಲಿಮೆಂಟಿನ ಸದಸ್ಯರೇ, MLCಗಳೇ, MLAಗಳೇ ಮತ್ತು ಪ್ರಮುಖ ನಾಯಕರೇ, ಅಧಿಕಾರಿ ವರ್ಗದ ಮಿತ್ರರೇ, ಇಲ್ಲಿ ಸೇರಿದಂಥ ಎಲ್ಲ ಬಂಧುಗಳೇ, ತಾಯಿಂದರೇ ಹಾಗೂ ಮಾಧ್ಯಮದ ಮಿತ್ರರೇ, ನನಗೆ ಭಾಳ ಸಂತೋಷ ಅನ್ನಿಸ್ತಾ ಇದೆ. ಇವತ್ತು ಶ್ರೀಮಾನ್ ಗಡ್ಕರಿ ಅವರ ಸಮಾರಂಭದಲ್ಲಿ ನಾನು ಪ್ರಥಮವಾಗಿ ಭಾಗವಹಿಸ್ತಾ ಇದ್ದೇನೆ. ಇದು ಕೇವಲ ರಾಜಕೀಯ ಉದ್ದೇಶದಿಂದ ಅಥವಾ ಏನಾದರೂ ಅವರಿಂದ ಪಡ್ಕೊಳ್ಬೇಕು ಅಂಥೇಳಿ ನಾನು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಮತ್ತು ಈ ಸಮಾರಂಭದಲ್ಲಿ ಬಂದಿದ್ದಲ್ಲ. ನನಗೆ ಸ್ವಲ್ಪ ವಿಶೇಷವಾದಂಥ ಅವ್ರ ಬಗ್ಗೆ ಗೌರವ ಇದೆ. ಕಾರಣ ಏನಂದರೆ, ಈಗಾಗಲೇ ಎ ನಾರಾಯಣ ಸ್ವಾಮಿ ಸೂಕ್ಷ್ಮವಾಗಿ ಸ್ವಲ್ಪ ಹೇಳಿದರು. ಗಡ್ಕರಿ ಅಭಿವೃದ್ಧಿ ಪರ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಮತ್ತು ಯಾರೇ ಅಭಿವೃದ್ಧಿ ಮಾಡಲಿ ನಾನು ಅವರಿಗೆ ಮೆಚ್ಚತಕ್ಕಂಥ ಮನುಷ್ಯ. ಮತ್ತು ನಾನು ಕೂಡ ಅಧಿಕಾರದಲ್ಲಿದ್ದಾಗ ಅನೇಕ ಕೆಲಸಗಳನ್ನು ಕೇಂದ್ರದ ರೈಲ್ವೆ ಮಂತ್ರಿ ಆಗಿರ್ಬೋದು, ಲೇಬರ್ ಮಿನಿಸ್ಟರ್ ಆಗಿರ್ಬೋದು, ಅಥವಾ ಈ ಹಿಂದೆ ರಾಜ್ಯದಲ್ಲಿ ಕೂಡ ಮಂತ್ರಿ ಆಗಿದ್ದಾಗ ನಾನು ಯಾರನ್ನ ಕೇಳಿ ಹೆಚ್ಚಾಗಿ ಕೆಲಸ ಮಾಡೋದಕ್ಕಿಂತಲೂ ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನೇ ನಾನು ಕೈಗೆತ್ತಿಕೊಂಡು ಜನರಿಗಾಗಿ ಮಾಡತಕ್ಕಂಥ ಒಂದು ಸ್ವಭಾವ. ಹಾಗೆ ನಿತಿನ್ ಗಡ್ಕರಿಯವರು ಕೂಡ ಸಾರ್ವಜನಿಕವಾಗಿ ಸದ್ಯಕ್ಕಂತೂ ನಾನು ಹಿಂದೆ 5 ವರ್ಷ ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಯಾವುದೇ ಪ್ರಸ್ತಾವ ಕರ್ನಾಟಕದ ಹೋದರೆ ಅದನ್ನು ತಕ್ಷಣ ಅದಕ್ಕೆ ಒಪ್ಪಿಗೆ ಕೊಡ್ತಕ್ಕಂಥದ್ದು ಮಾಡ್ತಾಯಿದ್ರು. ಈಗೂ ಕೂಡ ಯಾವುದೇ ಕೆಲಸ ನೀವು ಅವ್ರಿಗೆ ಹೇಳಿದ್ರೆ ಅವರು ಇದು ರಾಜ್ಯದು, ಇದು ದೇಶದ ಅಭಿವೃದ್ಧಿಗಾಗಿ ಅಂತ ಹೇಳಿ ಮಾಡತಕ್ಕಂಥ ಒಂದು ಸ್ವಭಾವ ಇದೆ. ಅದಕ್ಕಾಗಿ ಅದನ್ನು ನಾನು ಮೆಚ್ಚಿ, ಒಬ್ಬ ವ್ಯಕ್ತಿ ಇಷ್ಟೊಂದು ಕೆಲಸ ಮಾಡುವಾಗ ನಾವು ಅವನಿಗೆ ಪ್ರೋತ್ಸಾಹ ನೀಡಬೇಕು ಅನ್ನತಕ್ಕಂಥ ದೃಷ್ಟಿಯಿಂದಲೇ ನಾವಿವತ್ತು ಇಲ್ಲಿ ಬಂದಿದ್ದೀವಿ. ಇಲ್ಲದ್ರೆ ಬೇರೆಯವರೆಲ್ಲರೂ ಕೂಡ ಪಾಲಿಟಿಕ್ಸೇ ಜಾಸ್ತಿ ಡೆವಲಪ್ಮೆಂಟ್ಗಿಂತಲೂ. ಇದು ಸ್ಪಷ್ಟ ಹೇಳ್ತೇನೆ ನಾನು. ಯಾಕಂದ್ರೆ ನಾವಿದ್ದಾಗ ಇಲ್ಲಿ
ಹುಬ್ಬಳ್ಳಿ ಧಾರವಾಡದಲ್ಲಿ ನಾನು ಬಂದಾಗ ಅನೇಕ ಪ್ರಸ್ತಾವನೆಯನ್ನು ಪ್ರಹ್ಲಾದ್ ಜೋಶಿ ಅವರ ಅಧ್ಯಕ್ಷತೆಯಲ್ಲೇ ಕೂಡಿಸಿ ನಾವು ಕೊಟ್ಟಿದ್ದೇವೆ. ಆದರೆ ಈ ವ್ಯತ್ಯಾಸಗಳೇನಾಗಿವೆ ಅಂದರೆ ಅನೇಕ ಮಂತ್ರಿಗಳು ಅವರವ್ರ ಕ್ಷೇತ್ರದಲ್ಲಿ ಹೋದ್ರೂ ಕೂಡ ಅವ್ರಿಗೆ ಗೌರವ ಸಿಗೋದಿಲ್ಲ. ಇದು ತಪ್ಪು. ಅಭಿವೃದ್ಧಿ ಕೆಲಸ ಒಂದು ರೋಡ್ ಮಾಡಿದರೆ ಈಗೇನು 6 ಲೈನ್ ಅಲ್ಲ, ಇದು 6 ಲೈನ್ ರೋಡ್ ಆಗ್ತದೆ. ಏನು ಬರೀ ನೀವು BJPದವರೇ ನಡ್ಕೊಳ್ತೀರಾ? ಆ ರೋಡಿನ ಮೇಲೆ ಎಲ್ಲರೂ ನಡೀತಾರೆ, ಎಲ್ಲರಿಗಾಗಿದೆ. ಅದಕ್ಕಾಗಿ ನಾವು ಯಾವಾಗಲೂ ಕೂಡ ಅಭಿವೃದ್ಧಿ ನಮ್ಮ ಭಾಗ ಹೊಂದಿದ್ರೆ, ನಮ್ಮ ರಾಜ್ಯ ಹೊಂದಿದ್ರೆ, ನಮ್ಮ ದೇಶ ಹೊಂದಿದ್ರೆ ನಮ್ಮೆಲ್ಲರಿಗೆ ಸುಖ ಮತ್ತು ಸಮೃದ್ಧಿ ತರ್ತದೆ. ಅದಕ್ಕಾಗಿ ನಿಜವಾಗ್ಲೂ ಗಡ್ಕರಿ ಭಾಳ ಪ್ಲ್ಯಾನ್ ಮಾಡ್ತಾರೆ ಅವರು. ಸ್ವಲ್ಪ ಇತ್ತೀಚೆಗೆ ಅವ್ರ ಪ್ಲ್ಯಾನಿಗೆ ಸ್ವಲ್ಪ ಕೂತು ಬಂದಂಗೆ ಕಾಣ್ತದೆ. ಮೊದಲಂತೂ ಯಾರಿಗೆ ಕೇಳ್ತಿರ್ಲಿಲ್ಲ. मैं ये कह रहा था कि भाई जोशी जी आप दोनों फिर बाद में बात करो. अरे ठहरो, बाद में बात करोगे तो मैं ये कह रहा था कि भाई नितिन गडकरी जी ऐसे एक मंत्री है जो बगैर पूछे कोई प्रस्ताव अगर ठीक है, अब सबके लिए उपयोगी है, तो वो खुद कर देते हैं, इसको पूछने की जरूरत नहीं. इवन वो खुद स्टेट के मिनिस्टरों को लिखते हैं, चीफ मिनिस्टर को लिखते हैं. ये खूबी उनमें है, इसीलिए मैं आया हूं, पार्टी बोल के नहीं आया. और नितिन गडकरी साहब को ये मालूम है पैसे कहाँ मिलते, कहाँ से लाना, कैसा खर्च करना, कैसा जमा करना और आगे इसका उपयोग कैसा लेना, ये जानकर पूरा प्रोग्राम करते हैं. तो मैं और एक बात नारायण स्वामी बोल रहे थे, आप सुने नहीं, कि मैं इसीलिए आपका गौरव करता हूं. जब मैं अपोजिशन लीडर था तो उस वक्त मैं 3 प्रस्ताव दिया था पहले. तो आपने वो प्रस्ताव को लेकर जब वो लेटर नहीं गया था तो आप अपने ऑफिस से निकल के पार्लियामेंट में जाते वक्त हमारे कांग्रेस ऑफिस का जो पार्टी ऑफिस है वहाँ हमारे लोगों को बुला के आपने कहा कि खरगे साहब का एक प्रस्ताव था, लेटर था, मुझे वो लेटर कहाँ है दे दो बोल. तो ये आपकी जो आस्था है काम करने में, उसके बारे में उसको धन्यवाद देने के लिए मैं यहाँ आया हूँ. दूसरा और कुछ काम नहीं है. लेकिन ऐसा ही यही प्रवृत्ति अगर हमारे देश के सभी मंत्रियों में, चाहे किसी पार्टी का हो, अगर आया तो देश आगे बढ़ता है, क्योंकि ये देश के लिए करते हैं हम सब मिलकर. तो मैं और ज़्यादा आपका वक्त नहीं लेता कि हमारे कर्नाटक के प्रस्ताव जो कुछ भी आए हैं या कुछ नहीं भी आए हैं और कुछ रास्ते में ही रुक जाते हैं, तो उसको सभी को लेकर उन प्रस्ताव की मंजूरी करना, यही मेरा आपसे निवेदन है. और बोम्मैया साहब भी ऐसा फिलहाल तो पॉजिटिव व्यक्ति है, आगे देखना क्या होता है. हमारे पास बोलते ना इब्तिदाई इश्क है, देखिए होता है आगे और क्या, और भी देखिए. तो ये अब तो फिलहाल वो डेवलपमेंट के दृष्टि से भी आगे बढ़ रहे हैं. लेकिन ये राज्य की बात मैं नहीं करता, क्योंकि जो यहाँ के लोग हैं उसके बारे में करेंगे. लेकिन जो ये आप फाउंडेशन स्टोन डालने का
जो काम किया और 2795 करोड़ का जो आज का कार्यक्रम है उसमें जो दिए, तो उसमें मेरा एक ही अपील है, जो आप एक रोड का, ये क्या रोड माला क्या है, आप भारत माला यानी डिस्ट्रिक्ट को इससे नेशनल हाईवे से जोड़ना और कहीं लिंक अगर छूट गया है तो उसको भी बनाना, ये जो काम है इसके लिए आपको हर एक डिस्ट्रिक्ट का लेकर ही करना चाहिए। क्योंकि बहुत बार ऐसा होता है कोई प्रपोजल नहीं देता, या प्रपोजल अगर है तो एस्टिमेट नहीं आता, अगर एस्टिमेट है तो उसके ठीक ढंग से टेक्निकल अप्रूवल नहीं होता। तो इसलिए मैं आपसे मेरा विनंती है, सभी को बुला के एक ही टेबल पे बिठा के, पहले तो आप करते थे अपने ऑफिस में, अब मुझे मालूम नहीं क्योंकि मैं उधर गया नहीं, लेकिन वहाँ बुला के एक ही टाइम पे वन टाइम ऑल ऑफिसर्स, आप पहले लेके कैसा करते थे वैसा ही लेके करके ये सारे जो हमारे पास छूट गए हैं लिंक्स, उसको सब एक करके जो आपका ये भारत माला प्रोग्राम है इसको जोड़ना चाहिए। और आपका सागर माला प्रोग्राम भी है, वो हमारे कारवार का, उडुपी का, मंगलोर का हमारे लिए इधर भी हमारे लिए सहाय होता है, तो वो भी आप करेंगे ऐसी मुझे आशा है। खैर, आपका हिमालय या जो भी बड़े बड़े प्रोजेक्ट हैं उसका उपयोग हमारे पास बहुत कम है, लेकिन ये सागर माला और भारत माला ये दोनों प्रोग्राम हमारे लिए उपयुक्त है। तो आपसे मैं यही विनंती करूंगा कि हमारे राज्य के लिए ये पूरा आप करेंगे, फिर बार बार हमारे को कहने की ये मजबूरी नहीं होगी, या उसी ढंग से बोम्मैया साहब भी ये पूरा लिस्ट लेके थोड़ा जुडिशियसली और सबको इसमें इन्वॉल्व करो, क्योंकि ये एक डेवलपमेंट है, इसमें कोई पॉलिटिक्स नहीं है। अगर कोई पॉलिटिक्स करता है तो मैं समझता हूँ ये वो हमारे स्टेट के खिलाफ है, ऐसा मैं समझता हूँ। कहीं भी अगर एक काम होता है तो सबके लिए होता है। तो यही आपसे आखिरी विनंती करूंगा कि ये आप देर आए दुरुस्त आए, मैं डेढ़ घंटा 2 घंटे बैठा था क्योंकि आपका प्रोग्राम पहले था, लेकिन आए, देर आए तो भी दुरुस्त भी आए, कुछ लेकर भी आए और कुछ देकर भी जाइए, तभी हमारा काम बनेगा। धन्यवाद, निम्मेल्लरिगे नमस्कार, जय हिंद। इसी बात पर एक बार जोरदार तालियां हो जाए माननीय श्री मल्लिकार्जुन खड़गे जी के लिए। एंड नाउ आई रिक्वेस्ट ऑनरेबल यूनियन मिनिस्टर ऑफ पार्लियामेंट अफेयर्स एंड कोल एंड माइंस श्री प्रहलाद जोशी जी टू काइंडली एड्रेस एवरीबॉडी। ಭಾರತ ಸರ್ಕಾರದ ಮಂತ್ರಿಗಳು, ನಮ್ಮ ಪಕ್ಷದ ಪೂರ್ವ ಅಧ್ಯಕ್ಷರು ಆದಂಥ ಸನ್ಮಾನ್ಯ ನಿತಿನ್ ಗಡ್ಕರಿ ಅವರೇ, ರಾಜ್ಯದ ಮುಖ್ಯಮಂತ್ರಿಗಳಾದಂಥ ನನ್ನ ಆತ್ಮೀಯರು ಆದಂಥ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರೇ, ಈ ಎಲ್ಲ ಕಾರ್ಯಕ್ರಮಗಳಿಗೆ ಕಾರಣೀಭೂತರಾದಂಥ ನಮ್ಮ ಭಾಗದ ಈ ಅಭಿವೃದ್ಧಿಗೆ ಬಹಳಷ್ಟು ಸಹಯೋಗ ಸಹಕಾರವನ್ನು ಕೊಡುತ್ತಿರುವಂಥ ಸಿ ಪಾಟೀಲ್ ಅವರೇ, ಶ್ರೀರಾಮುಲು ಅವರೇ, ಮಾಜಿ ಮುಖ್ಯಮಂತ್ರಿಗಳಾದಂಥ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಕೇಂದ್ರದ ಮಂತ್ರಿಗಳಾದಂಥ ನಾರಾಯಣ ಸ್ವಾಮಿ ಅವರೇ, ಸಮಯದ ಕೊರತೆಯಿಂದ ಎಲ್ಲ MP, MLA ಮತ್ತು
ಇತರ MLC ಮತ್ತು ಇತರ ಜನಪ್ರತಿನಿಧಿಗಳೇ, ಬಹಳಷ್ಟು ವಿಳಂಬವಾಗಿ ಕಾರ್ಯಕ್ರಮ ನಡೀತಾ ಇದೆ, ಅದರಿಂದ ನಿಮಗೆ ತೊಂದರೆನೂ ಆಗಿದೆ. ನಾನು ಅದಕ್ಕೆ ಕ್ಷಮೆಯನ್ನು ಕೇಳುತ್ತೇನೆ. ಈ ಸಂದರ್ಭದಲ್ಲಿ ನಾನು ಇಷ್ಟೇ ಹೇಳೋದು, 2024-25 ಈ ಬೈಪಾಸ್ ಏನಿವತ್ತು ಆಗ್ತಾ ಇದೆ, ಈ ಬೈಪಾಸು ಇದು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಒಂದು ಅಗ್ರಿಮೆಂಟು ಈ ಹಿಂದೆ ಆಗಿತ್ತು. ಆ ಟೈಮ್ದಲ್ಲಿ ಆಗಿತ್ತು, ನಾನು ಯಾರನ್ನೂ ಟೀಕೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಆದರೆ ಇದರ ಒಟ್ಟು ಪರಿಣಾಮ ಏನಾಗಿತ್ತು ಅಂತಂದರೆ, ನಮಗೆ ಈ ಬೈಪಾಸ್ 31 ಕಿಲೋಮೀಟರ್ ಬೈಪಾಸ್ ಏನಿದೆ, ಈ ಬೈಪಾಸನ್ನು ನಮಗೇನೂ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಇಲ್ಲಿಂದ ಹಾವೇರಿ ಈ ಕಡೆಯಿಂದ ಬರ್ತಾ ಇದ್ದರು, ಅಲ್ಲಿವರೆಗೆ 6 ಲೇನ್ ಮಾಡಿಸಿದ್ವಿ ನಾವು. ಅಲ್ಲಿಂದ ಮುಂದೆ ಇದು ಸಿಂಗಲ್ ಲೇನು ಮತ್ತು ನರೇಂದ್ರದಿಂದ 6 ಲೇನ್. ಹಾಗಾಗಿ ಇದೊಂದು ಬಹುದೊಡ್ಡ ಸಮಸ್ಯೆ ಉಂಟಾಗಿತ್ತು. ಇದರ ಪರಿಣಾಮ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಗಳಾಗ್ತಾ ಇದ್ದು, ಇವತ್ತು ಸುಮಾರು ಒಂದು 7,000-8,000 ಕೋಟಿ ರೂಪಾಯಿದಲ್ಲಿ ನಾವು ಈ ರಸ್ತೆಯನ್ನು 6 ಲೇನ್ ಅಷ್ಟೇ ಅಲ್ಲ, ಎರಡೂ ಕಡೆ ಕಂಪ್ಲೀಟ್ ಸರ್ವಿಸ್ ರೋಡನ್ನು ಸಹಿತ ಕೊಟ್ಟು 4 ಲೇನ್ ಸರ್ವಿಸ್ ರೋಡ್ ಫಾರ್ ಬೋತ್ ಸೈಡ್, 6 ಲೇನ್ ರೋಡ್, ಮತ್ತು ಅದರ ಜೊತೆಗೆ ಈ ಗಬ್ಬೂರು ಕ್ರಾಸ್ನಿಂದ ಇಲ್ಲಿಂದ ಎಂಟ್ರಿ ಹೊಡೆದ್ರೆ ಧಾರವಾಡ ನರೇಂದ್ರ ತನಕ ಮಧ್ಯೆ ಯಾವುದೇ ರೀತಿಯಾದಂಥ ಟೋಲ್ ಗೇಟನ್ನು ನಾವು ಇಟ್ಟಿಲ್ಲ. ಅಂದರೆ ಮಧ್ಯೆ ನೀವು ಏರ್ಪೋರ್ಟ್ನಿಂದ ಬಂದ್ರೆ, ಬೇರೆ ಬೇರೆ ಕಡೆಯಿಂದ ಬಂದ್ರೆ, ನುಗ್ಗಿಕೆರೆ ಕಡೆಯಿಂದ ಬಂದ್ರೆ, ಎಲ್ಲಿಯೂ ಬಂದರೆ ನೀವು ಹಿಂಗೆ ಒಳಗಿಂದ ಒಳಗೆ ಹೋದರೆ ನಿಮಗೆ ಎಲ್ಲಿಯೂ ದುಡ್ಡು ಕೊಡಬೇಕಾದಂಥ ಅಗತ್ಯತೆ ಇಲ್ಲ. ಇದು ಬಹಳಷ್ಟು ಕಾಂಪ್ಲಿಕೇಟೆಡ್ ಆಗಿತ್ತು. ಆದರೆ ಇದಕ್ಕೆ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರನ್ನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಯನ್ನು ಹೇಳ್ತೀನಿ. ಯಾಕಂದರೆ ಅವರು ಯಡಿಯೂರಪ್ಪನವರ ಮಂತ್ರಿಮಂಡಲದಲ್ಲಿ ಮಂತ್ರಿ ಇದ್ದಾಗ ಕುಮಾರ ಕೃಪಾದಲ್ಲಿ ನಾನು ಅವರು ಸೇರಿ ರಾಜ್ಯದ ಅಧಿಕಾರಿಗಳು, ಯಾಕಂದರೆ ಇದನ್ನು ಮೊದಲು ಅವರು ಕೊಡಬೇಕಾಗಿತ್ತು, ರಾಜ್ಯದ ಕೈಯಲ್ಲಿತ್ತಿದ್ದು, ರಾಜ್ಯ ಸರ್ಕಾರದ ಕೈಯಲ್ಲಿತ್ತು, ಅದನ್ನು ಕೊಡುವ ಸಂಬಂಧ ಭಾಳಷ್ಟು ಮೀಟಿಂಗ್ಗಳನ್ನು ನಾವು ಮಾಡಿದ್ವಿ. ಕೊನೆಗೆ ಗಡ್ಕರಿ ಅವರ ಅಧ್ಯಕ್ಷತೆಯಲ್ಲಿ ದಿಲ್ಲಿಯೊಳಗೆ ಇದನ್ನು ಆ ಕಾಂಟ್ರಾಕ್ಟರ್ಗೆ, ಅಂದರೆ ಈಗೇನು ನಂದಿ ಹೈವೇಸ್ ಅವರು ಮೇಂಟೈನ್ ಮಾಡ್ತಾರೆ ಅವ್ರಿಗೆ, ಮತ್ತು ನಮ್ಮ ಮಧ್ಯೆ ಒಂದು ಒಪ್ಪಂದ ಆಗಿ, ಈ ಒಪ್ಪಂದದ ಒಂದು ಪರಿಣಾಮ ಇವತ್ತು 6 ಲೇನ್, ಮೊದಲು 4 ಲೇನ್ ಮಾಡಿರಿ ಅಂತ ಮನವಿ ಕೊಡ್ತಿದ್ರು ನಮಗೆ ಜನ, ಆದರೆ ಇವತ್ತು 6 लेन। मैं आपको इसलिए धन्यवाद दे रहा हूँ गडकरी साहब, लोगों के डिमांड था 4 लेन करो करके, आपने 6 लेन भी कराया। 6 लेन के साथ ही साथ हुबली और धारवाड़ के जो बीच में है उधर कहीं भी आप टोल नहीं लगाया है, तो इसके कारण बीच से जो अंदर से आता है हुबली धारवाड़ के बीच में कई कनेक्शन है, उन लोगों के लिए कोई टोल देने का ज़रूरत नहीं, ऐसे आप व्यवस्था आपने खड़ी कर दी है। उसके साथ 4 लेन, क्योंकि ये ट्विन सिटी है लेकिन सिंगल कॉरपोरेशन है, इसके कारण सर्विस रोड बहुत ज़रूरत था। जब अधिकारी लोग बोल रहे थे कि सर्विस रोड पूरा 31 किलोमीटर सर्विस रोड नहीं हो पाता है, तब आपने 2 विषय मुझे पूरा याद में हैं। जब हमने बताया था आपको सर्विस रोड होना चाहिए, ये लोग नॉर्म्स में नहीं बैठते हैं ऐसे कहा था, तब आपने कहा था ये पुराना जो नॉर्म है उस नॉर्म सब बदल करो, ये कर दो, ऐसे आपने आदेश दिया था। उस आदेश के कारण एक नया इतिहास हम आज रचाने जा रहे हैं। और उसके साथ ही साथ जब हावेरी और हुबली के बीच में ये बम्माई जी का केस आता है, तब भी हमने निवेदन किया था, इससे पहले भी निवेदन किया था कि इसका 6 लेनिंग करो। मुझे ऑफिशियली उत्तर आया था इससे पूर्व, आप आने से पूर्व, कि इसके नॉर्म में नहीं बैठते, इसका ट्रैफिक बैठते नहीं है नॉर्म में,
तब आपने बोला ये ट्रैफिक नॉर्म कम कर दो और ये 6 लेन करा दो। जो कुछ भी हमने प्रस्ताव लाया है नॉर्म्स चेंज करके करने वाला एक मंत्री है, वो नरेंद्र मोदी जी के मंत्रिमंडल में श्रीमान गडकरी जी है। और मोदी जी के मार्गदर्शन में इस देश में अभी जो परिवर्तन हो रहा है वो परिवर्तन ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ। ಒಂದು ಕಾಲದಲ್ಲಿ ಭಾಳ ವರ್ಷಗಳ ಹಿಂದಲ್ಲ, ಒಂದು ಕಾಲದಲ್ಲಿ 2 ಕಿಲೋಮೀಟರ್ವರೆಗೆ ಇಳಿದಿತ್ತು ನ್ಯಾಷನಲ್ ಹೈವೇ, ಅದಾದ ನಂತರ ಭಾಳ ಕಷ್ಟಪಟ್ಟು 12 ಕಿಲೋಮೀಟರ್ವರೆಗೆ ಹೋಗಿತ್ತು। ಇವತ್ತು ಗಡ್ಕರಿಯವರ ನೇತೃತ್ವದಲ್ಲಿ, ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ, ಗಡ್ಕರಿಯವರ ನೇತೃತ್ವದಲ್ಲಿ 38 ಕಿಲೋಮೀಟರ್ ರಸ್ತೆಯನ್ನು ನಾವು ಮಾಡ್ತಾ ಇದ್ವಿ। 38 ಕಿಲೋಮೀಟರ್ಸ್ ಪರ್ ಡೇ ವಿ ಆರ್ ಕನ್ಸ್ಟ್ರಕ್ಟಿಂಗ್ ನ್ಯಾಷನಲ್ ಹೈವೇ। ಮತ್ತು ಗಡ್ಕರಿಯವರ ನೇತೃತ್ವದಲ್ಲಿ ಅನೇಕ ರೀತಿಯಾದಂಥ ವರ್ಲ್ಡ್ ರೆಕಾರ್ಡ್ಗಳು ಕ್ರಿಯೇಟ್ ಆಗಿದ್ದಾವೆ। ವರ್ಲ್ಡ್ ರೆಕಾರ್ಡ್ ಲಿಮ್ಕಾ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ದಲ್ಲಿ ಆಗಿದೆ। ಅದರಲ್ಲಿ 2.5 ಕಿಲೋಮೀಟರ್ 4 ಲೇನ್ ಮುಂಬೈದಲ್ಲಿ ಮಧ್ಯೆ ಇರುವಂಥ 2.5 ಕಿಲೋಮೀಟರ್ ಒಂದು ಸ್ಟ್ರೆಚ್ಚನ್ನು ಕೇವಲ 22 ತಾಸದಲ್ಲಿ 4 ಲೇನ್ ರಸ್ತೆಯನ್ನಾಗಿ 6 ಲೇನ್ ರಸ್ತೆಯನ್ನಾಗಿ ಅದನ್ನು 2.5 ಕಿಲೋಮೀಟರ್ದೇನು ಸ್ಟ್ರೆಚ್ ಉಳಿದಿತ್ತು ಅದನ್ನು ಕಂಪ್ಲೀಟ್ ಮಾಡಿ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ರು। ಅದು ಕೇವಲ 22 ತಾಸು, विदिन 22 आवर्स 22 घंटे में वो रास्ता पूरा करके लोगों के लिए हैंड ओवर हुआ था। बाद में उसका जो क्यूरिंग वगैरह है तुरंत उसका उपयोग में आया। ऐसे ही विजापुर सोलापुर रास्ते में 26 किलोमीटर 22 आवर्स में हुआ था, वो बिटुमिन रास्ता था। तो ऐसे बहुत रिकॉर्ड, ऐसे ही जो 38 किलोमीटर 2 किलोमीटर से 38 किलोमीटर जो हुआ है 48 किलोमीटर, ये भी एक अपने आप में एक बहुत बड़ा इतिहास है। तो ऐसे बहुत इतिहास हमने इस 7-8 वर्ष में रचाया है। इसके साथ मैं ज़्यादा नहीं बोलना चाहता हूँ। गडकरी ಅವರ ಚೇಂಬರ್ನಲ್ಲಿ ಒಂದು ಬೋರ್ಡ್ ಇದೆ, ಅಮೆರಿಕಾ ಈಸ್ ನಾಟ್ ರಿಚ್, ಅಮೆರಿಕನ್ ರೋಡ್ಸ್ ಆರ್ ನಾಟ್ ಗುಡ್ ಬಿಕಾಸ್ ಅಮೆರಿಕಾ ಇಸ್ ರಿಚ್, ಅಮೆರಿಕನ್ ರೋಡ್ಸ್ ಆರ್ ಗುಡ್ ದಟ್ಸ್ ವೈ ಅಮೆರಿಕಾ ಇಸ್ ರಿಚ್। ಒಂದು ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡೋದು ಇದು ಒಂದು ದೇಶದ ಎಕಾನಮಿಗೆ ಭಾಳ ದೊಡ್ಡ ಒಂದು ಆ್ಯಡ್ ಆಗ್ತದೆ। ಹಾಗಾಗಿ ಅದನ್ನು ಲೆಟರ್ ಆ್ಯಂಡ್ ಸ್ಪಿರಿಟ್ದಲ್ಲಿ ಅದನ್ನು ಯಾರಾದರೂ ಅನುಷ್ಠಾನ ತಂದಿದ್ದರೆ ಅದು ನಮ್ಮ ಸರ್ಕಾರದಲ್ಲಿ ವಿಶೇಷವಾಗಿ ರಸ್ತೆ ಕ್ಷೇತ್ರದಲ್ಲಿ ಅದನ್ನು ಸನ್ಮಾನ್ಯ ಗಡ್ಕರಿಯವರು ತಂದಿದ್ದಾರೆ। ಈ ಮೊದಲು ನಮ್ಮ ದೇಶದಲ್ಲಿ ಗಡ್ಕರಿಯವರು ಮಂತ್ರಿ ಆಗೋಕ್ಕಿಂತ ಮೊದಲು ನರೇಂದ್ರ ಮೋದಿಯವರ ಮಾರ್ಗದರ್ಶನದಲ್ಲಿ ನೇತೃತ್ವದಲ್ಲಿ ದೇಶದಲ್ಲಿ 91,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಇತ್ತು। 7 ವರ್ಷದಲ್ಲಿ 1,41,000 ಕಿಲೋಮೀಟರ್ ನ್ಯಾಷನಲ್ ಹೈವೇ ಆಗಿದೆ। ಅಂದರೆ 51,000ಕ್ಕಿಂತ ಹೆಚ್ಚು ಕಿಲೋಮೀಟರ್ ರಸ್ತೆ ಕೇವಲ 7 ವರ್ಷದಲ್ಲಿ ಆಗಿದೆ ಅನ್ನುವಂಥದ್ದು ಅದು ಇವತ್ತೊಂದು ಮೋದಿಯವರ ಸರ್ಕಾರದಲ್ಲಿ ಅದೊಂದು ಗಡ್ಕರಿಯವರ ಹೆಸರಿನಲ್ಲಿ ಆಗುವಂಥ ಮತ್ತೊಂದು ದಾಖಲೆ ಅಂತ ನಾನು ಭಾವಿಸ್ತೇನೆ। ಇದಕ್ಕೆ ಎಲ್ಲವೂ ಆ್ಯಡ್ ಆಗ್ತಾ ಇರೋದು ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆ। ಈ ಪ್ರಧಾನಮಂತ್ರಿ ಗತಿಶಕ್ತಿ ಯೋಜನೆಯ ಮೂಲಕ ರೋಡು, ಬಂದರು, ರೇಲು, ಏರ್ಪೋರ್ಟು ಈ ಎಲ್ಲ ಸಂಗತಿಗಳನ್ನು ಸಿಂಕ್ರನೈಸ್ ಮಾಡುವಂಥ ಒಂದು ಅಭೂತಪೂರ್ವವಾದಂಥ ಕಾರ್ಯ ಅದು ಈಗ ಆಗ್ತಾಯಿದೆ। ಹಾಗಾಗಿ ಅದೇ ರೀತಿ ನಮ್ಮ ಕ್ಷೇತ್ರದಲ್ಲಿ 7 ವರ್ಷದಲ್ಲಿ ಕಳೆದ 7 ವರ್ಷದಲ್ಲಿ ಒಟ್ಟು ನ್ಯಾಷನಲ್ ಹೈವೇ, ಅದರ ಜೊತೆಗೆ ಸಿಟಿಯಲ್ಲಿ ಆಗ್ತಾ ಇರುವಂಥ ರಸ್ತೆ ಮತ್ತು ಅದು ಅಲ್ಲದೆ ಒನ್ ಟೈಮ್ ನ್ಯಾಷನಲ್ ಹೈವೇ ಮೇಂಟೆನೆನ್ಸಿಗೆ ನಾವು ಕೊಟ್ಟಿರುವಂಥ ದುಡ್ಡು, ಈಗ ನ್ಯಾಷನಲ್ ಹೈವೇ ಇಲ್ಲ ಅದನ್ನು ಮಾಡಿಕೊಟ್ಟಂಥ ದುಡ್ಡು, ಇದೆಲ್ಲವೂ ಸೇರಿದರೆ 8,500 ಕೋಟಿ ರೂಪಾಯಿ ಕೇವಲ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಬಂದಿದೆ ಅನ್ನುವಂಥ ಸಂಗತಿಯನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ। ಇವೆಲ್ಲವೂ ಅನುಷ್ಠಾನಕ್ಕೆ ಅವತ್ತು ಮಂತ್ರಿ ಇದ್ದಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರು, ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ಮತ್ತು ನಮ್ಮೆಲ್ಲ ಶಾಸಕರು ಭಾಳಷ್ಟು ಅವರು ಸಹಕಾರವನ್ನು ಕೊಟ್ಟಿದ್ದಾರೆ। ಅದೇ ರೀತಿ ಇಡೀ ರಾಜ್ಯದಲ್ಲಿ ಇವತ್ತು ನಾನು ಒಂದೇ ಒಂದು ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ। ಕರ್ನಾಟಕ ರಾಜ್ಯಕ್ಕೆ ಒಟ್ಟು 2014ರವರೆಗೆ 1,152 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿ ಇದ್ದರೆ ಇವತ್ತು 35,000 ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಯನ್ನು ಕನ್ವರ್ಟ್ ಮಾಡ್ತೇವೆ, 35,000। ಅದರಲ್ಲಿ ಅಲ್ಲಿ ನಮ್ಮ ಎಂ ಪಿಗಳು ಇವತ್ತು ಬಂದಿದ್ದಾರೆ, ಕರಡಿ ಸಂಗಣ್ಣವರಿಂದ ಹಿಡ್ಕೊಂಡು ಆ ಕಡೆ ಉದಾಸಿಯವರು,
ದೇವೇಂದ್ರಪ್ಪನವರು ಮತ್ತು ಇನ್ನೂ ಅನೇಕ ಎಂ ಪಿಗಳು ಅಲ್ಲಿ ಬಂದಿದ್ದ ನಾರಾಯಣ ಸ್ವಾಮಿಯವರು ಇವರೆಲ್ಲರದು ಇದರಲ್ಲಿ ಕೂಡಿದೆ. ಇಷ್ಟು ದೂರಿಂದ ಈ ಎಲ್ಲ ಎಂ ಪಿಗಳು ಯಾಕೆ ಬಂದಿದ್ದಾರೆ ಅಂತಂದ್ರೆ ಅಭೂತಪೂರ್ವವಾದಂಥ ಆ್ಯಂಡ್ ಹಿಸ್ಟಾರಿಕ್ ವರ್ಕ್, ए रिकॉर्ड वर्क इज बीइंग डन. गडकरी साहब, तो आपको मैं तहे दिल से मैं आपको सादिलवार देता हूं कि आपने एक बहुत बड़ा इतिहास इस क्षेत्र में रचा दिया है और एक नया ऊंचाई पर आप पहुंचने वाले हैं. माननीय प्रधानमंत्री नरेंद्र मोदी जी के मार्गदर्शन में मैं आपको अभिनंदन करता हूं, मैं आपको स्वागत करता हूं. जब भी आप आए हुए हैं बहुत नया नया प्रोजेक्ट आपने दिए हैं. इधर मैं एक आपको विशेष निवेदन करता हूं गडकरी साहब, जो कुछ भी आरोप है रोड अंडर ब्रिज और रोड ओवर ब्रिज, ये तो एक बहुत बड़ा समस्या है. सभी एमपी जब आपको भी मिलते हैं मुझे भी मिलते हैं रोड अंडरपास और रोड ओवर ब्रिज के बारे में बात करते हैं. इसलिए मैं आपको निवेदन करता हूं, जो कुछ भी आपने निर्णय लिया है ये सभी रोड ओवर ब्रिज और रोड अंडर रेल अंडर और रेल ओवर ब्रिज ये सभी आपके तरफ से आप करा दीजिए, सभी अनाउंसमेंट भी कर दीजिए. और ये सभी एमपी अपने जनता के तरफ से आपको कभी भी सदैव ऋणी रहेगा. ऐसे बात करते हुए फिर से एक बार आपको बहुत मैं आप सबको निवेदन करता हूँ, इतने बड़े तोहफा माननीय नरेंद्र मोदी जी के नेतृत्व में श्री गडकरी जी ने दिया है. आप गड़गड़ाते हुए ताली बजा के उनको अभिनंदन करिए, स्वागत करिए. ऐसे बोलते हुए बहुत बहुत धन्यवाद. नमस्कार. गड़गड़ाती हुई तालियों के साथ एक बार जोरदार फिर से हम अभिनंदन करते हैं प्रहलाद जोशी जी सर का भी. और अब ನಾವೆಲ್ಲರೂ ಕಾತರದಿಂದ ಕಾಯ್ತಿರುವಂತಹ ಒಂದು ಕ್ಷಣ ಬಂದಿದೆ, and that is unveiling of the flag. It's time for inauguration. मैं निवेदन करना चाहूँगी आदरणीय श्री नितिन गडकरी जी से कि वो फ्लैग अनवील करें, जिसके बाद एक शॉर्ट फिल्म भी प्ले होने वाली है अबाउट नेशनल प्रोजेक्ट. जोरदार तालियां हो जाए, जोराದ ಚಪ್ಪಾಳೆ ಬರ್ತಾ ಇರಲಿ. As we inaugurate here foundation stone laying and dedication to the nation of 26 national highway projects worth 12,795 crores, 925 kilometers length. जोराದ ಚಪ್ಪಾಳೆ ಬರಲಿ.
twin city of Hubli Dharwad is the second largest city and the educational, cultural and commercial capital of Karnataka state. It is blessed with many picturesque sites, monuments and temples which is a treat for both pilgrims and tourists alike. Honorable Prime Minister of India, Shri Narendra Modi ji and Honorable Union Minister for Road, Transport and Highways, Shri Nitin Gadkari ji, have always been a guiding force for their futuristic vision of India. To accomplish this, special emphasis has been given for development of road and highways. Today is a historic day for the state of Karnataka as 26 national highway projects costing rupees 12,795 crores are either being dedicated to nation or foundation stones are being laid. Understanding the importance of development of Hubli Dharwad region, Shri Prahlad Joshi ji, Honorable Minister for Parliament Affairs, Coal and Mines, embarked on various national highway projects. It is due to his perseverance that the following projects are sanctioned by central government and foundation stone is being laid for 6 laning of 31 kilometers Hubli Dharwad bypass with service road on both sides. This has been designed for 100 km/h speed with enhanced safety features for smooth traffic operations in Mumbai-Chennai Industrial Corridor. Projects in Hubli Dharwad region being dedicated to the nation are 6 laning of NH48 from Chitradurga to Hubli has been designed for 100 km/h speed which will decrease driving time to Bengaluru. 4 laning of NH67, 144 km Hubli to Hospet. This will provide smooth and fast commuting to UNESCO World Heritage Site of Hampi. Widening to 2 lane with paved shoulder on NH218, connecting tourism spots. 4 km long Hubli North bypass connecting NH218 and NH63. This will bifurcate city traffic and highway traffic. 4 laning of old NH4 road from Jubilee Circle to Narendra bypass in Dharwad city. 4 laning of NH63 in Kalaghatagi town. Improvements to road from Bakapur Chowk to Rani Chennamma Circle on old NH4 in Hubli city. Other projects being dedicated to the nation are 4 laning of NH158 will reduce travel time between Bellary, Kalaburgi and Bengaluru. Widening from 2 lane to 4 lane with paved shoulder. Widening to 2 lane with paved shoulder on NH158. Important projects whose foundation stones are being laid are 4 laning from Shirur to Gaddanakeri and 2 laning with paved shoulders from Pattadakal to Shirur on NH367. Widening works of 2 lane with paved shoulders on NH766EE. On NH367, 25 km Banapur to Gaddanakeri on NH158, 31 km Hiriyu to Huliyar. Construction of 1.5 km long ROB on NH218. These initiatives will help in decreasing fuel consumption, making commuting faster, improve connectivity, give impetus to agriculture, fisheries, health, trade, industry and tourism sectors, thereby generating employment. This signifies that India is fast moving towards becoming the favored destination for investors and the state of Karnataka is leading the way. ಇನ್ನೊಮ್ಮೆ ಜೋರಾದ ಚಪ್ಪಾಳೆ ಬರಲಿ. This was a short film about national highway projects and I now request Honorable Chief Minister Karnataka Shri Basavaraj Bommai ji to please come forward and address the gathering. ಎಲ್ಲರಿಗೂ ನಮಸ್ಕಾರಗಳು. ಇಂದು ಸುಮಾರು 12,795 ಯೋಜನೆಗಳನ್ನು 26 ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸ್ಗಳನ್ನು ಇವತ್ತು ಉದ್ಘಾಟನೆ ಮತ್ತು ಅಡಿಗಲ್ ಸಮಾರಂಭಕ್ಕೆ ಆಗಮಿಸಿರುವಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಅಭಿವೃದ್ಧಿಯ ಹರಿಕಾರರು, ರಸ್ತೆಯಲ್ಲಿ ಇಡೀ ದೇಶದಲ್ಲಿ ಕ್ರಾಂತಿಯನ್ನು ಮಾಡಿದಂಥ ಕೇಂದ್ರದ ನಮ್ಮೆಲ್ಲರ ನೆಚ್ಚಿನ ಸಾರಿಗೆ
ಸಚಿವರಾದಂಥ ಶ್ರೀ ನಿತಿನ್ ಗಡ್ಕರಿಜಿಯವರೇ, ಕೇಂದ್ರದ ಪಾರ್ಲಿಮೆಂಟ್ ಅಫೇರ್ಸ್ ಕಲ್ಲಿದ್ದಲು ಸಚಿವರು ಮತ್ತು ಈ ಭಾಗದ ಮತ್ತು ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ರೂವಾರಿಗಳಾದಂಥ ಈ ಕರ್ನಾಟಕದ ಎಲ್ಲ ಪ್ರಾಜೆಕ್ಟ್ಗಳಿಗೆ ಒಂದು ರೀತಿಯಲ್ಲಿ ಶಕ್ತಿಯನ್ನು ತುಂಬಿದಂಥ ಶ್ರೀ ಪ್ರಹ್ಲಾದ್ ಜೋಶಿಯವರೇ, ನಮ್ಮ ರಾಜ್ಯ ಕಂಡಂಥ ಅತ್ಯಂತ ಹಿರಿಯ ನಾಯಕರು, ರಾಜ್ಯದಲ್ಲಿ ಹಲವಾರು ಖಾತೆಗಳನ್ನು ನಿಭಾಯಿಸಿ ಕೇಂದ್ರದಲ್ಲಿ ಹಲವಾರು ಮಂತ್ರಿಮಂಡಲದ ಸದಸ್ಯರಾಗಿ ಖಾತೆ ನಿಭಾಯಿಸಿ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ರಾಜ್ಯಸಭಾದ ವಿರೋಧ ಪಕ್ಷದ ನಾಯಕರಾದಂಥ ಹಿರಿಯರಾದಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರೇ, ಕೇಂದ್ರದ ಸಚಿವರು ಆತ್ಮೀಯರಾದಂಥ ನಾರಾಯಣಸ್ವಾಮಿಯವರೇ, ಈ ಭಾಗದ ಜನಪ್ರಿಯ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು ಮತ್ತು ಈ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಶ್ರೀ ಜಗದೀಶ್ ಶೆಟ್ಟರ್ ಅವರೇ, ಲೋಕೋಪಯೋಗಿ ಸಚಿವರಾದಂಥ ಸಿ ಪಾಟೀಲ್ರೇ, ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಆಚಾರ್ಯ ಹಾಲಪ್ಪ ಅವರೇ, ನಮ್ಮ ಆತ್ಮೀಯ ಮಿತ್ರರು ಹಾಗೂ ಬಳ್ಳಾರಿಯ ಉಸ್ತುವಾರಿ ಸಚಿವರು ಸಾರಿಗೆ ಸಚಿವರಾದಂಥ ಶ್ರೀ ರಾಮ್ಲು ಅವರೇ, ಸಂಸತ್ ಸದಸ್ಯ ಮಿತ್ರರಾದಂಥ ಕರಡಿ ಸಂಗಣ್ಣವರೇ, ಶಿವಕುಮಾರ್ ಉದಾಸಿಯವರೇ, ದೇವೇಂದ್ರಪ್ಪನವರೇ ಹಾಗೂ ಶಂಕರ್ ಪಾಟೀಲ್ ಮುನೇನಕೊಪ್ಪ ಅವರೇ ಮತ್ತು ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಪ್ರದೀಪ್ ಶೆಟ್ಟರ್ ಅವರೇ, ಸಂಕನೂರವರೇ, ಹುಬ್ಬಳ್ಳಿಯ ಪ್ರತಿನಿಧಿಸುವಂಥ ಶಾಸಕ ಮಿತ್ರರಾದಂಥ ಅಭಯ್ ಪ್ರಸಾದ್ ಅವರೇ ಹಾಗೂ ಈ ಕ್ಷೇತ್ರ ಈ ಬೈಪಾಸ್ ಬರುವಂಥ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಆತ್ಮೀಯರಾದಂಥ ಶ್ರೀ ಅರವಿಂದ್ ಬೆಲ್ಲದವರೇ, ಅಮೃತ್ ದೇಸಾಯಿ ಅವರೇ, ಶಾಸಕ ಮಿತ್ರ ಅಮೃತ್ ದೇಸಾಯಿ ಅವರೇ ಮತ್ತು ಈ ಭಾಗದ ಬಗ್ಗೆ ಅತ್ಯಂತ ಹೆಚ್ಚಿನ ಕಳಕಳಿ ಇರುವಂಥ ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿ ಬಗ್ಗೆ ಕಳಕಳಿ ಇರುವಂಥ ಆತ್ಮೀಯರಾದಂಥ ಕಳಕಪ್ಪಣ್ಣ ಬಂಡಿಯವರೇ ಹಾಗೂ ಕಲ್ಗಟ್ಟಿಗೆಯ ಜನಪ್ರಿಯ ಶಾಸಕರಾದಂಥ ನಿಂಬಣ್ಣವರವರೇ, ಇವತ್ತು ವೇದಿಕೆ ಮೇಲಿದ್ದ ಗಣ್ಯರೇ, ಇಲ್ಲಿ ನೆರೆದಿರುವಂಥ ಅಣ್ಣ ತಮ್ಮಂದಿರ ಅಕ್ಕ ತಂಗಿನ ಮಾಧ್ಯಮ ಸ್ನೇಹಿತರು, ನಿತಿನ್ ಗಡ್ಕರಿ ಅವರು ಕೇಂದ್ರದಲ್ಲಿ ಸಚಿವರಾದಾಗ ಅವ್ರಿಗೆ ವಹಿಸಿರುವ ಖಾತೆಯನ್ನು ನೋಡಿದಾಗ ನಮಗೆ ಭಾಳಷ್ಟು ಆಶೆಗಳನ್ನು ನಾವು ತುಂಬಿಕೊಂಡ್ವಿ. ಯಾಕಂದರೆ ಮಹಾರಾಷ್ಟ್ರದ ಲೋಕೋಪಯೋಗಿ ಸಚಿವರಾಗಿ ಅಲ್ಲಿ ವಿನೂತನವಾದಂಥ ಯೋಜನೆಗಳನ್ನು ತಂದು ಅತ್ಯಂತ ಜನಪ್ರಿಯರಾಗಿದ್ದರು. ಆ ಸಂದರ್ಭದಲ್ಲಿ ಇಡೀ ಭಾರತಕ್ಕೆ ಮಹಾರಾಷ್ಟ್ರದಲ್ಲಿ ಮಾಡಿರುವಂಥ ಅವರ ಕೆಲಸ ಕಾರ್ಯಗಳು, ಪುಣೆ ಬೆಂಗಳೂರು ರಸ್ತೆ ಇರ್ಬೋದು ಮತ್ತು ಅಹಮದಾಬಾದ್ ರಸ್ತೆ ಮೇಲೆ ಅವ್ರು ಮಾಡಿರುವಂಥ 50ಕ್ಕಿಂತ ಹೆಚ್ಚು ಓವರ್ ಬ್ರಿಡ್ಜ್ಗಳಿರ್ಬೋದು, ಒಂದು ದಾಖಲೆ ಅಷ್ಟೇ ಅಲ್ಲ, ಮಾದರಿಯಾಗಿದೆ. ಅವರು ಇಡೀ ದೇಶದ ಚುಕ್ಕಾಣಿಯನ್ನು ಹಿಡಿದಾಗ ಖಂಡಿತವಾಗೂ ಈ ದೇಶದಲ್ಲಿ ಒಂದು ಬದಲಾವಣೆ ಬರ್ತದೆ, ರಸ್ತೆಯಲ್ಲಿ ದೊಡ್ಡ ಕ್ರಾಂತಿ ಆಗ್ತದೆ ಅಂತ ನಾವೆಲ್ಲ ನಿರೀಕ್ಷೆ ಮಾಡಿದ್ವಿ. ನನಗೆ ಭಾಳ ಸಂತೋಷದಿಂದ ಹೇಳಕ್ಕೆ ಇಚ್ಛಪಡ್ತೇನೆ, ಭಾರತ ದೇಶದ ಜನರ ನಿರೀಕ್ಷೆ ಅವರು ಸಂಪೂರ್ಣವಾಗಿ ಆ ನಿರೀಕ್ಷೆಯನ್ನು ಈಡೇರಿಸಿ ಅತ್ಯಂತ ಯಶಸ್ವಿಯಾಗಿ ಭಾರತ ದೇಶದ ಅಭಿವೃದ್ಧಿಗೆ ಬಹಳ ದೊಡ್ಡ ಕೊಡುಗೆಯನ್ನು ನಿತಿನ್ ಗಡ್ಕರಿಜಿಯವರು ಕೊಟ್ಟಿದ್ದಾರೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಇಡೀ ದೇಶದಲ್ಲಿ ಅಭಿವೃದ್ಧಿಯ ಚಿಂತನೆ ಬದಲಾವಣೆ ಆಗಿದೆ. ಯಾವುದು ಅಸಾಧ್ಯ ಅಂತಿದ್ರು ಅವೆಲ್ಲವನ್ನು ಸಾಧ್ಯ ಮಾಡಿ ತೋರಿಸುವಂಥ ಕಾಲ ಬಂದಿದೆ. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿಜಿ ಅವರ ಚಿಂತನೆಯ ಫಲದಿಂದ ಎಲ್ಲ ಪ್ರಮುಖ ವಿಚಾರಗಳಿಗೆ ಹೊಸತನ ಬಂದಿದೆ, ಹೊಸ ಶಕ್ತಿ ಬಂದಿದೆ, ಒಂದು ಹೊಸ ವೇಗ ಬಂದಿದೆ. ಜನಸಂಖ್ಯೆ ಈ ದೇಶದಲ್ಲಿ ಬಹಳ ದೊಡ್ಡ ಒಂದು ಭಾರ ಅನ್ನುವಂಥ ಕಾಲದಲ್ಲಿ ಇವತ್ತು ಅದೇ ಜನಸಂಖ್ಯೆಯನ್ನು ಈ ರಾಷ್ಟ್ರವನ್ನು ರಾಜ್ಯವನ್ನು ಕಟ್ಟೋದಕ್ಕೆ ಸಾಧ್ಯ ಅಂತ ಹೇಳಿ ನಮ್ಮ ನರೇಂದ್ರ ಮೋದಿಜಿಯವರು ತೋರಿಸ್ಕೊಟ್ಟಿದ್ದಾರೆ. ಅವರ ಒಂದು ಚಿಂತನೆಯನ್ನು ಅಕ್ಷರಶಃ ಕಾರ್ಯಗತ ಮಾಡಿರುವಂಥದ್ದು ನಿತಿನ್ ಗಡ್ಕರಿಜಿಯವರು.
ಅವರ ಡಿಸಿಷನ್ ಮೇಕಿಂಗ್. ಯಾವುದಾದ್ರೂ ಒಂದು ವಿಚಾರವನ್ನು ಹೇಳಿದರೆ ಆ ವಿಚಾರವನ್ನು ಅತಿ ವೇಗದಲ್ಲಿ ತಿಳ್ಕೊಂಡು ಅಧಿಕಾರಿಗಳಿಗೆ ಒಪ್ಪಿಸಿ ನಿರ್ಣಯವನ್ನು ಮಾಡುವಂಥ ಶಕ್ತಿ ನಿತಿನ್ ಗಡ್ಕರಿ ಅವರಲ್ಲಿ. ನಾವು ಒಂದು ಬಾರಿ ಅವರ ಕಚೇರಿಗೆ ಹೋಗಿ ಯಾವುದನ್ನು ಮೆಮೊರಂಡಮ್ ಕೊಡ್ತೀವೋ ಮತ್ತೊಂದು ಸತಿ ಹೋದಾಗ ಆ ಎಲ್ಲ ಕೆಲಸಗಳನ್ನು ಅನುಮೋದನೆಯನ್ನು ಕೊಟ್ಟಿರ್ತಾರೆ. ಈ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ, ಈ ಹಣಕಾಸಿನ ಒಂದು ಸ್ಥಿತಿಗತಿಯಲ್ಲಿ ನಾವೆಲ್ಲರೂ ಕೂಡ ಆಶ್ಚರ್ಯಪಡುವಂಥದ್ದು ಇದು ಸಂಗತಿ. ನಮ್ಮ ಸಂಸತ್ ಸದಸ್ಯರ ಜೊತೆಗೆ ನಾನು ಮೊದಲು ಕೂಡ ಹೋಗಿದ್ದೆ, ಶಾಸಕನಾಗಿ ಹೋಗಿದ್ದೆ, ಮಂತ್ರಿಯಾಗಿ ಹೋಗಿದ್ದೆ, ಮುಖ್ಯಮಂತ್ರಿಯಾಗಿ ಕರ್ಕೊಂಡು ಹೋಗಿದ್ದೇನೆ. ಪ್ರತಿಯೊಂದು ಕ್ಷೇತ್ರದ ಆ ರಸ್ತೆಗಳ ಹೆಸರು ಕೂಡ ನೆನಪಿಡ್ತದೆ ಅವ್ರಿಗೆ. ನೀವು ಕಳೆದ ಬಾರಿ ಈ ರಸ್ತೆ ಹೇಳಿದ್ರಿ, ನೋಡಿ ಈ ಯೋಜನೆಯಲ್ಲಿ ಅದನ್ನು ಮಾಡ್ತಾ ಇದ್ದೇನೆ ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾರೆ. आपको बहुत सारे ऐसे गाँव का नाम अभी याद है जो छोटे छोटे गांव है लेकिन कनेक्टिविटी है. तो एक बार एमपी जी ने जो दिया था, तो नेक्स्ट टाइम आए तो आप बताएंगे कि ये रोड आपका है. इरकल कारवार गजेंद्र रास्ते, हुबली धारवाड़ रास्ते, आप इतना याद करते हो. दिस शोज योर डेडिकेशन एंड कमिटमेंट टुवर्ड्स your work, towards your achievements and towards your vision. ಆದ್ದರಿಂದ ಒಬ್ಬ ನಾಯಕ ಒಬ್ಬ ಕಾರ್ಯಶೀಲತೆ ನಾಯಕ ಏನೆಲ್ಲ ಬದಲಾವಣೆಯನ್ನು ಮಾಡೋಕ್ಕೆ ಸಾಧ್ಯ ಅನ್ನೋದನ್ನು ತಾವು ಮಾಡಿ ತೋರಿಸಿದ್ದೀರಿ. ನಾನು ಹೆಚ್ಚಿಗೆ ಸಮಯ ತೆಗೆದುಕೊಳ್ಳೋದಿಲ್ಲ, ಅವ್ರು ಮತ್ತೆ ನಾವು ಮಂಗಳೂರಿಗೆಲ್ಲ ಹೋಗಬೇಕಾಗಿದೆ. ನಾನು ಇಷ್ಟೇ ಹೇಳಿ ಬಯಸ್ತೇನೆ, ಉತ್ತರ ಕರ್ನಾಟಕದ ಸಮಗ್ರ ಅಭಿವೃದ್ಧಿಯಲ್ಲಿ ನಿತಿನ್ ಗಡ್ಕರಿ ಅವರ ಕಾಣಿಕೆ ಬಹಳ ದೊಡ್ಡದಿದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ಹೊಸಪೇಟ್, ಹುಬ್ಬಳ್ಳಿ, ಅದಾದ ಮೇಲೆ ನಮ್ಮ ಚಿತ್ರದುರ್ಗದಿಂದ ಇಲ್ಲಿವರೆಗೂ 6 ಲೇನ್, ಈಗ ಬೈಪಾಸ್ ಇದುವರೆಗೂ ನೆದಿಗುದಿ ಬಿದ್ದಿತ್ತು, ಆಗೋದಿಲ್ಲ ಅನ್ನುವಂಥ ಮಟ್ಟಕ್ಕೆ ಹೋಗಿತ್ತು. ನನಗೆ ನೆನಪಿದೆ, ನಾನು 3-4 ಸತಿ ಜೋಶಿಯವರು, ಜಗದೀಶ್ ಶೆಟ್ಟರವರು ಹಲವಾರು ಬಾರಿ ಇದಕ್ಕೆ ಸಭೆಗಳನ್ನು ಮಾಡಿ, ಇಲ್ಲಿ ಬೆಂಗಳೂರಿನಲ್ಲೂ ಸಭೆ ಮಾಡಿದರು, ಡೆಲ್ಲಿಯಲ್ಲಿ ಸಭೆ ಮಾಡಿದಾಗಲೂ ಕೂಡ ಆ ಪ್ರೈವೇಟ್ ಆಪರೇಟರ್ ಸಹಕಾರ ಇಲ್ಲದಕ್ಕೆ ಇಷ್ಟು ತಡ ಆಯಿತು. ಆದರೆ ಗಡ್ಕರಿಯವರ ಒಂದು ಇಚ್ಛಾಶಕ್ತಿಯಿಂದ ಅವರನ್ನು ಒಪ್ಪಿಸಿ ಇವತ್ತು 6 ಲೇನ್ + 4 ಲೇನ್ ಸರ್ವಿಸ್ ಆಗ್ತಿರುವಂಥದ್ದು ಈ ಭಾಗದ ಜನರಿಗೆ ಹಲವಾರು ತೊಂದರೆಯಿಂದ, ಸಂಕಷ್ಟದಿಂದ, ಆಕ್ಸಿಡೆಂಟ್ಗಳಿಂದ, ಸಾವು ನೋವುಗಳಿಂದ ಇವತ್ತು ಗಡ್ಕರಿಜಿಯವರು ಮುಕ್ತಿಯನ್ನು ಕೊಟ್ಟಿದ್ದಾರೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಈ ಎಲ್ಲ ಕಾರ್ಯಗಳಿಗೆ ತಾವು ಮಾಡಿದಿರಿ, ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ. ಇದರ ಜೊತೆಗೆ ತಾವು ಮಾಡಬೇಕಾಗಿರುವಂಥದ್ದು ಅಡಿಗಲ್ಲನ್ನು ಕೂಡ ಹಾಕಿದಿರಿ. ಇವತ್ತು ತಾಮ ಈ ಹುಬ್ಬಳ್ಳಿ, ಹೊಸಪೇಟೆ, ಹಾವೇರಿ, ಹುಬ್ಬಳ್ಳಿ ಮತ್ತು ದಾವಣಗೆರೆ, ಚಿತ್ರದುರ್ಗ ಈಗಾಗಲೇ ಏನು ತಾವು ಮಾಡಿದಿರಿ, ಇದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹುಬ್ಬಳ್ಳಿ ಧಾರವಾಡ ಬೈಪಾಸ್ಗೆ ಮತ್ತು ಶಿರೂರು ಕ್ರಾಸ್ ಟು ಗದ್ದನಕೇರಿ ಇದಕ್ಕೆ ತಾವು ಅಡಿಗಲ್ಲನ್ನು ಹಾಕಿದಿರಿ. ನಿಮಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಮಾನ್ಯ ನಿತಿನ್ ಗಡ್ಕರಿ ಅವರಿಗೆ ನಾನು ಗಮನಕ್ಕೆ ತರಕ್ಕೆ ಇಚ್ಛೆಪಡ್ತೇನೆ. ಸರ್, ಐ ಜಸ್ಟ್ ಲೈಕ್ ಟು ಬ್ರಿಂಗ್ ಟು ಯುವರ್ ನೋಟಿಸ್ ದ್ಯಾಟ್ ನರಗೋಂದ್, ಬೆಳವಣಿಗೆ, ಗಜೇಂದ್ರಗಢ, ಕುಷ್ಟಗಿ, ತಾವರಗೆರೆ, ಸಿಂಧನೂರ್ NH 115, we are expecting you to take up this work. Similarly, Shankeshwar, Gokak, Ergatti, Munvalli, Nargund, Gadag, Mundargi, Itgi, Jaglu, and NH4 Tadas, Kalgatgi, Dharwad, Hepsur, Navalgond, Annagiri, NH 63 is to be considered for in principle approvals and preparation of DPR. Sir, ಲಾಸ್ಟಿಗೆ ಹೇಳ್ತೀನಿ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಬೇಕು. ಅದೇ ರೀತಿ ಫ್ರಮ್ ಜಂಕ್ಷನ್ ನ್ಯಾಷನಲ್ ಹೈವೇ 52 ಯಲ್ಲಾಪುರ್, ಸಿರ್ಸಿ, ಸಿದ್ದಾಪುರ್,
Talgoppa, and widening of 2 lanes paved shoulders from Kaiga, Mundgod, Saunur, Gadag, Gajendragarh. Implementation of other Bangalore projects have already mentioned, so I don't want to mention. Sir, the bypasses of Gulbarga, Raichur, Sindhigi and Belgaum are at utmost important for the development of northern Karnataka, and I wish and request you to see that these are included in next year your annual plans, and you will take it up immediately. Similarly, sir, very important, Kaiga, where the nuclear plant is there, communication is very important. Kaiga to Irkal, this you have given in principle clearance already. It is pending with Niti Aayog. Kindly, as a special case, you have to take it up and see that it is taken up immediately, and it will pass through 4 districts, and which will connect the coastal line to the main line, which is very important. So I stress that you should take it up with all the urgency, sir. Similarly, there are other projects where we have come in a delegation, and we have given all the representations, and especially only 1 or 2 things I just want to mention. The STRR road in Bangalore and Shiradi Ghat road in Bangalore are quite important as a state interest, and I hope that you will take it up as soon as possible. ಒಂದು ಕೊನೆಯ ಮಾತು, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಟ್ಟಿಗೆ ಕೆಲಸ ಮಾಡಬೇಕಾಗ್ತದೆ. ಹಿಂದೆ MOU ಆಗಿದೆ 50-50ಯಲ್ಲಿ ಕೊಡಬೇಕು ಅನ್ನುವಂಥದ್ದು. ಈಗ ನಾವು ಮೊನ್ನೆ ಗಡ್ಕರಿಜಿಯವರ ಹತ್ರ ನಾವು ಭೇಟಿಯಾದಾಗ ಇನ್ನೊಂದು ಹೊಸ ಫಾರ್ಮ್ಯುಲಾನ ಹೇಳಿದ್ದಾರೆ. ಲ್ಯಾಂಡ್ ಎಕ್ವಿಷನ್ಗೆ 25% ಕೊಡಿ, ಅದರ ಯೋಜನೆಯಲ್ಲಿ ಬರುವಂಥ ಸ್ಟೀಲು, ಸಿಮೆಂಟು, ಈ ಥರ ಮೇನ್ ಇದೆ, ಅದಕ್ಕೆ GST ನಮ್ಮ ಕೇಂದ್ರ ಸರ್ಕಾರದ GSTಯಲ್ಲಿ ನಾವು ಎಕ್ಸಂಪ್ಷನನ್ನು ಕೊಡಿ, ಮತ್ತು ಸ್ಮಾಲ್ ಮಿನರಲ್ಸ್, ಉಸುಗು ಮತ್ತು ಈ ಜಲ್ಲಿ, ಇದಕ್ಕೆಲ್ಲ ನಿಮ್ಮ ರಾಯಲ್ಟಿಯಲ್ಲಿ ಎಕ್ಸಂಪ್ಷನ್ ಕೊಡಿ ಅಂತ ಹೇಳಿದ್ದಾರೆ. ಅದರಿಂದ ನಮ್ಮ ಕೈಯಿಂದ ಹೋಗೋದು ಬರೋದಿಲ್ಲ, ಆದರೆ ಅಭಿವೃದ್ಧಿ ಆದರೆ ಬೇರೆ ರೀತಿಯಲ್ಲಿ ನಮ್ಗೆ ಟ್ಯಾಕ್ಸ್ ಬರ್ತದೆ. ಅದಕ್ಕೆ ನಾನು ಒಪ್ಕೊಂಡಿದ್ದೀನಿ. ಅದಕ್ಕೆ ಒಂದು MOU ಕೂಡ ನಾವು ಸೈನ್ ಮಾಡ್ತಾ ಇದ್ದೇವೆ. ಅದೇ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನ STRR ಮಾಡ್ತಾ ಇದ್ದೇವೆ. ಗುಲ್ಬರ್ಗ ಮತ್ತು ಬೆಳಗಾಂ ಮತ್ತು ನಾನು ಆಗಲೇ ಹೇಳಿದಂತೆ ಇತರವನ್ನು ಕೂಡ ನಾವು ರಾಜ್ಯ ಸರ್ಕಾರ ಅದಕ್ಕೆ ಸಹಾಯವನ್ನು ಮಾಡಲು ಸಿದ್ಧರಿದ್ದೇವೆ. ನಾವು ಆದಷ್ಟು ಬೇಗನೆ ಅವುಗಳನ್ನು ಕೈಗೆತ್ಕೋಬೇಕು ಅಂತ ಹೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಅಲ್ಲದೆ ನಾವು ನ್ಯಾಷನಲ್ ಹೈವೇ ಪಕ್ಕದಲ್ಲಿರುವಂಥ ಜಲಶಕ್ತಿ ವೃದ್ಧಿಗೆ, जो आपने जलशक्ति को वृद्धि करने का जो आपका जो योजना है, और महाराष्ट्र में जो अभी गवर्नमेंट जियो बन के जो लागू है, वो भी हम करने के लिए पूरा प्लान तैयार कर रहे हैं सर, और वो जियो भी हम बनाएंगे. और जो रोड्स, जो नॉट ओनली फॉर communication, transportation, but road should be the national highway for economic growth and agriculture growth and cultural growth. जो आपने जो बताया है वो उस रास्ते पे हम चलने को तैयार है. और हमारा कर्नाटक राज्य इट्स वन ऑफ द प्रोग्रेसिव स्टेट, and from the government of Karnataka I assure you sir that we want to progress still ahead, and all the progressive thoughts of yours we will cooperate 100% with you, and we want a change not only in roads, change in the economic situation of Karnataka, especially North Karnataka. People of North Karnataka are hard working, and we want to bring a change in their life, and these roads are the lifeline for the economic activity. So I wish all your cooperations in all the projects which I have mentioned sir. Therefore I once again thank you for coming here and laying the foundation
and completing all the projects. Almost 1300 crores you have done, sir. And I have to thank Prahlad Joshi ji and Jagdish Shettar ji for untiring efforts they have done continuously to bring all these projects. Especially Prahlad Joshi, as a MP, as a minister, he has brought more than 8,500 crores to this constituency and Hubli Dharwad. Probably it's a record. And we can see the all-round development in this area, and not only in this area, all the connecting areas. That's why Hospet Road has come, and Davangere to Chitradurga Road is also come. Therefore, in the dynamic leadership of Narendra Modi ji and Nitin Gadkari ji, and with all the efforts of Prahlad Joshi and Jagdish Shettar, this area, only one thing I want to tell you, this area is the future of Karnataka. ನಮ್ಮ ಧ್ಯೇಯ ಏನಿದೆ ಅಂದರೆ ನವ ಕರ್ನಾಟಕದಿಂದ ನವ ಭಾರತ ಅಂತ ಏನು ಹೇಳ್ತಾ ಇದ್ದೇವೆ, ಅದು ಈ ರಸ್ತೆಗಳ ಒಂದು ಕ್ರಾಂತಿ ಮುಖಾಂತರ ನವ ಕರ್ನಾಟಕ, ಅದರಿಂದ ನವ ಭಾರತವು ಕೂಡ ನಾವು ಮಾಡೋಕ್ಕೆ ಸಿದ್ಧಿದ್ದೇವೆ, ತಯಾರಿದ್ದೇವೆ ಅನ್ನೋದನ್ನು ನಮ್ಮ ಸಂಕಲ್ಪ ತೋರಿಸ್ತಿದೆ ಅನ್ನುವಂಥ ಮಾತನ್ನು ಹೇಳಿ ತಮ್ಮೆಲ್ಲರೂ ಕೂಡ ವಂದಿಸಿ, ವೇದಿಕೆ ಮೇಲೆ ಗಣ್ಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. Thank you so much, sir. Ladies and gentlemen, huge round of applause once again for our Honorable Chief Minister Shri Basavaraj Bommai ji. और अब मैं निवेदन करूंगी आदरणीय श्री नितिन गडकरी जी से कि वो सबको संबोधित करें. कर्नाटक के लोकप्रिय मुख्यमंत्री आदरणीय बसवराज बोम्मई जी, पार्लियामेंट में मेरे सहयोगी प्रहलाद जोशी जी, हमारे राज्यसभा में लीडर ऑफ अपोजिशन आदरणीय मल्लिकार्जुन खड़गे जी, पार्लियामेंट में मेरे सहयोगी आदरणीय ए नारायण स्वामी जी, मंच पर उपस्थित पब्लिक वर्क्स मिनिस्टर सीसी पाटिल, पूर्व मुख्यमंत्री आदरणीय जगदीश शेट्टार जी, कर्नाटक के सभी मंत्रीगण, विधायकगण, मंच पर उपस्थित सभी महानुभाव और उपस्थित सभी भाई और बहनों, आज के दिन में करीब 13,000 करोड़ रुपए के 925 किलोमीटर के एक तो प्रोजेक्ट का उद्घाटन हो रहा है और कुछ प्रोजेक्ट का फाउंडेशन स्टोन इसका भी आज हमने डाला है. मुझे बहुत खुशी है कि बहुत से दिनों से, अनेक दिनों से हमारे सांसदों की जो डिमांड्स थी काफ़ी बड़े प्रमाण पर यहाँ की पूरी हुई है. और विशेष रूप से मुझे याद है कि ये जो हुबली धारवाड़ वाला जो बाईपास वाला रोड था, इसके लिए प्रहलाद जोशी जी ने मेरे यहाँ कम से कम 12 से 15 मीटिंगें की है. एक बार वो कॉन्ट्रैक्टर जो थे जिन्होंने बीओटी पर लिया था, उनको भी 2 बार 3 बार मैंने बुलाया था और काफ़ी कुछ दिक्कतें आई है. पर आज ये प्रोजेक्ट आज यहाँ शुरू हो रहा है, इसका बहुत बड़ा श्रेय प्रहलाद जोशी जी को है. अगर वो पीछे नहीं पड़ते तो ये प्रोजेक्ट शायद क्लियर नहीं होता. मैं उनका भी अभिनंदन करता हूँ. शहर में एक फ्लाईओवर बन रहा है, वो भी उनके आग्रह के कारण मंजूर हुआ है. उसमें कर्नाटक गवर्नमेंट ने कुछ पैसा देने का कबूल किया था पर अभी तक मिला नहीं है. तो दिल्ली में आइए, अगर ये पैसा मिलने में अड़चन है तो इसमें से मार्ग निकाल कर वो पूरा फ्लाईओवर कैसे करना है, इसके लिए मैं आपको निश्चित रूप से मदद करूंगा. आज मुझे बहुत खुशी है कि आदरणीय मुख्यमंत्री जी ने मुझे विशेष रूप से एक आरओबी की लिस्ट भी दी है और उसमें करीब बहुत लंबी लिस्ट है, समय की कमी है, 35 आरओबी और ये लिस्ट सिद्धनूर, हेमगड्डा, होले आलस, सोमनकट्टी, मेलकट, असुरी रोड, ये पूरी लिस्ट पढ़ने के बजाय मैं आज 35 आरओबी को जो केवल इसी क्षेत्र के हैं उनको मंजूरी देता हूँ, ऐसी घोषणा करता हूँ.
बाद में प्रहलाद जोशी जी और आप सभी एमएलए एमपीज को कहूँगा। क्यों? आपके यहाँ बुलाएंगे तो आपके यहाँ भी देंगे, जितना बोलोगे उतना दे देंगे। आपके ज़िले में आप जितने आरओबी है ढूंढ लो, मैं जब आपके पास आऊँगा उसके पहले ही दिल्ली में सैंक्शन लेटर आपको दे दूँगा। वैसे मुझे बहुत खुशी है कि खरगे साहब के भी कुछ बातें उन्होंने मुझे बताई थी, वो भी मैंने अपने इसमें आज उसको पूरी तरह मंजूर करके दिया है। इसमें विशेष रूप से खरगे साहब ने मुझे यादगीर बाईपास के लिए मांग की थी, 8.75 किलोमीटर 160 करोड़ का, इसको हमने मंजूरी दी है, ये काम हम कर रहे हैं। गुलबर्गा जो बाईपास है 50,000 पीसूज है, काफ़ी बड़ा प्रॉब्लमेटिक है। ये 41 किलोमीटर है, ये करीब 1500 करोड़ रुपए का है। इसमें लैंड एक्विजिशन 380 करोड़ का है। और ये भी मैं आज को इसको एक केवल एमओयू मैंने मुख्यमंत्री जी को कहा है कि वो तुरंत भिजवा दे। पीडब्ल्यूडी सेक्रेटरी और मिनिस्टर यहाँ है कि हम जब बाईपास बनाएंगे तो सरकारी लैंड अगर आएगी तो वो हमको बाईपास के लिए आप देना, यह एक बात है। दूसरा, जो एग्रीगेट लगता है वो रॉयल्टी फ्री कर दीजिए, जो भी स्टोन लगता है, मिट्टी लगती है, सैंड लगती है। और तीसरी बात यह है कि जो स्टील और सीमेंट लगता है उसके ऊपर जो जीएसटी कर्नाटक का है 9% जो आता होगा वो हमें कंट्रीब्यूट कर दे, जो नोशनल लॉस होगा। और सरकारी ज़मीन भी आपने दी तो हम लोग 50% का जो आग्रह धर रहे हैं उसके बजाय इतना भी आपने कर दिया तो मैं ये सब बाईपास के काम तुरंत शुरू कर दूंगा। जितने आप बोलोगे एनएच पर जितने बाईपास है उतने बाईपास को क्लियरेंस कर दूंगा, आप उसको ज़रूर भेज दीजिए, यही मैं आपसे अनुरोध करता हूँ। ये सोलापुर कर्नूल का कॉरिडोर खरगे साहब आपके लिए बहुत महत्वपूर्ण है। और गुलबर्गा पे भी 4 आरओबी अभी मंजूर किए, मैंने पढ़े नहीं यहाँ क्योंकि अब इतना पढ़ने में प्रॉब्लम है। मैं आपको ये इसके भी 4 जो आरओबी है इसके बारे में आपको भी बता दूंगा, भेज दूंगा। आज सोलापुर कर्नूल ये बहुत बड़ा इम्पोर्टेंट रोड है जो आपके यादगीर के लिए, गुलबर्गा के लिए बहुत इम्पोर्टेंट है। उसका भी डिटेल मैं बताऊंगा, जो आपके लिए ग्रोथ इंजन बनेगा। विशेष रूप से इसके साथ साथ हमारे बोमई साहब ने मुझे इन प्रिंसिपल हाईवे के बारे में, बाकी लोगों ने भी बात की है। अभी भारतमाला 2 का जब घोषणा होगी तो आपके जितने प्रिंसिपल एक्सप्रेस हाईवे है उसका सहानुभूतिपूर्वक उसमें विचार किया जाएगा, ऐसा मैं वचन देता हूँ। ये भी कर देंगे, आप चिंता मत करो, आप जो जो बोलोगे वो मैं कर दूंगा। एक कराड़ी संगन्ना इन्होंने मुझे दिया, एक तो कोपल मेटगल, इसको हम कंसिडर करेंगे भारतमाला में। बाद में हॉस्पेट सिद्धपुर, इसका डीपीआर इन प्रोग्रेस है, मंजूर कर दिया है। फिर मेजर ब्रिज एट तुवंगाभरम, ये एनएच पर नहीं है। आपने मुझे 2-3 बार ये पत्र दिया है, तो अगर वो एनएच वगैरह होगा तो उसका नंबर लाकर मुझे दीजिए। हमारे अधिकारी कहते कि वो नहीं है, इसलिए दिक्कत है। फिर नए एनएच के बारे में मैंने आपको बात बताई है। और वन टाइम इम्प्रूवमेंट में कोपल का जो आपने बात की उसको मैं मंजूर कर देता हूँ, तुरंत उसके ऊपर हम कार्रवाई करेंगे। कंस्ट्रक्शन ऑफ यूपी एट हुलबी एंड होसाली, ये भी मैं सूचना दे रहा हूँ काम करने की। नारायण स्वामी जी ने जो न्यू वीयूपी और एलवीयूपी पे लिए मांग की है वो निश्चित रूप से उसकी फिजिबिलिटी स्टडी करके वो भी हम लोग करके देंगे। एफओबी ऑलरेडी सैंक्शन हो गया है। 2 लेन विथ पेव शोल्डर किलोमीटर 103 to 118 बाय NH 554, ये ऑलरेडी एनुअल प्लान में हमने लिया है, इसको भी हम जल्दी काम शुरू कर देंगे। सर्विस रोड ऑन सीरा बाईपास, ये भी हम आपका काम पूरा कर देंगे। विशेष रूप से बाकी भी लोगों की मांग है जो है वो मैंने सब लिख ली है और मैं विशेष रूप से इन सब प्रोजेक्ट को पूरा करूंगा।
जो 6 लेनिंग ऑफ हुबली और धारवाड़ का जो रोड है, इसके बारे में मैं फिर से एक बार प्रहलाद जी को बहुत बहुत धन्यवाद दूंगा, क्योंकि उनका सहयोग नहीं मिलता तो ये शायद प्रोजेक्ट पूरा नहीं होता। प्रहलाद जोशी जी ने मुझे ड्रेनेज सिस्टम मुंबईगट्टी विलेज नियर धारवाड़, तो वो कंस्ट्रक्शन ऑफ पीयूपी ऑलरेडी हमने प्रिंसिपली अप्रूव किया है, और द सेड लोकेशन अंडर COS विल विच कंस्ट्रक्शन ऑफ लाइन ड्रेन वर्क विल बी टेकन अप। आपने दूसरी बात की रिगार्डिंग कंस्ट्रक्शन ऑफ पेडेस्ट्रियन अंडरपास इन फ्रंट ऑफ जैन मठ ऑन NH4 नियर वरूर हुबली, तो ऑन योर डिमांड PUP ऑन द सेड लोकेशन हैव बीन अप्रूव्ड विद ए कॉस्ट ऑफ 9.87 करोड़। आज आपने और मुझे एक बताया कि वहाँ के लोगों के लिए प्रश्न था, समस्या थी, वो यहाँ आंदोलन करने के लिए आने वाले थे, वो भी बात मैंने कर ली है और वो भी मैंने मंजूर किया है। उसका लोकेशन का डिटेल्स मेरे पास नहीं है, पर अधिकारियों को सूचना दे दी है, वो भी पूरा होगा। मैं विशेष रूप से ये जो हिरियूर हुलियार, ये नारायण स्वामी जी ने मुझे बताया कि इसका वाइडनिंग करने के लिए चित्रदुर्ग डिस्ट्रिक्ट में, तो ये भी हमारे एनुअल प्लान में मैं मंजूर कर रहा हूँ। ये अंडरपास जो उन्होंने कहा बेंगलुरु सेलम नियर बलगरहल्ली गेट अंकेल में, उसका भी मैंने बता दिया है। बाकी PC गड्डी गौंडर जी ऑनरेबल MP काफ़ी जो बातें उन्होंने बताई वो भी की है। इसके साथ साथ काफ़ी लंबी लिस्ट है, पर समय की कमी है। मैं आपको विश्वास दिलाना चाहता हूँ कि जो मेजर प्रोजेक्ट्स हुबली क्षेत्र में शुरू है, वो भी उसका रिव्यू करके वो जल्दी पूरे होंगे। बेंगलोर कोलार मुलाबगल रोड 80 किलोमीटर 600 करोड़ का जून 2022 के पहले पूरा हो जाएगा। 4 लेनिंग ऑफ मुलीगंज नांगील कर्नाटका आंध्र प्रदेश बॉर्डर NH4 22 किलोमीटर 141 करोड़ प्रोजेक्ट अंडर O&M है। 6 लेनिंग ऑफ तुमकर चित्रदुर्ग रोड NH4 114 किलोमीटर 830 करोड़ का है, जून 2022 तक पूरा हो जाएगा। 4 लेनिंग ऑफ होस्पेट चित्रदुर्गा रोड NH63 120 किलोमीटर 1400 करोड़ रुपए का है, जून 22 में पूरा होगा। हॉस्पेट बेल्लारी कर्नाटका AP बॉर्डर NH63 हुबली 96 किलोमीटर 870 करोड़ का है, 56% पूरा हुआ है। बाद में जो बेलारी का रोड है, जिसके MP मेरे पास बार बार आते हैं, तो उसको हमने टर्मिनेशन नोटिस दे दिया है, और अगर मार्च के पहले अगर 10 किलोमीटर पूरा नहीं होगा तो उसको टर्मिनेट करके नए कॉन्ट्रैक्टर को काम देंगे और वो रोड जल्दी पूरा कर देंगे। काफ़ी देरी हुई है और उसके बारे में मुझे कल्पना है, श्री रामुलू जी ने मुझे बताया काफ़ी बार वो। 6 लेनिंग ऑफ निदागट्टा मैसूर 61 किलोमीटर, ये 2300 करोड़ का 83% पूरा हुआ है। सिरसी कुंबला बलेकरी बोल, ये भी करीब 360 करोड़ का, ये भी शुरू हुआ है काम। बेल्लारी बैरापुरा सेक्शन, ये 42 किलोमीटर 1350 करोड़ का, ये 95% पूरा हुआ है। 4 लेनिंग ऑफ चेलिकेरो हिरियूर सेक्शन, ये 56 किलोमीटर 1200 करोड़ का 26% पूरा हुआ है। और कंस्ट्रक्शन ऑफ एलिवेटेड कॉरिडोर एट हुबली धारवाड़ जंक्शन, दैट इज चेन्नम्मा सर्कल 3.6 किलोमीटर। अब इसमें हमारा सेक्शन तो पूरा कर रहे हैं। आप एक तो बोम्बई साहब से पैसा लाइए, अगर नहीं ला सकते तो दिल्ली आइए, मैं आपका इसका मार्ग निकाल कर इसको पूरा कर दूंगा। ये रेलवे स्टेशन और चन्नम्मा सर्कल के लिए बहुत इम्पोर्टेंट है। फिर वाइडनिंग फ्रॉम इब्राहिमपुरा टू तेकलकोट, ये भी 16 किलोमीटर 120 करोड़ का है, वर्क चालू हो गया है। 6 लेनिंग ऑफ नीलमगला तो तुमकुर 45 किलोमीटर 900 करोड़ का है, LOA इशू हुआ है। हवेरी याकुम्बी सिरसी रोड NH76E 75 किलोमीटर 175 करोड़ का, इसका भी LOA इशू हुआ है। मैं विशेष रूप से आपको विश्वास दिलाऊंगा कि काफ़ी और भी काम है जो यहाँ से काफ़ी पूरे हुए हैं। ये नलमगला तो तुमकुर 6 लेनिंग जो है, ये ऑलरेडी हम डेवलप कर रहे हैं। एक्सिस कंट्रोल 6 लेन रोड ऐसा है, और मुझे लगता है ये भी बहुत इम्पोर्टेंट है। मैं खरगे साहब आपको जो बता रहा था कि पूरे नॉर्थ साइड का जो ट्रैफिक है, पंजाब, हरियाणा, कश्मीर, उत्तराखंड, हिमाचल, राजस्थान, गुजरात, ये पूरा ट्रैफिक मुंबई और पुणे
पुणे से सोलापुर और कोल्हापुर इससे दक्षिण में आता है। पर अब दिल्ली मुंबई हम हाईवे बना रहे हैं, और दिल्ली मुंबई जो हाईवे बना रहे हैं इसमें हमने एक निर्णय किया है कि दिल्ली मुंबई हाईवे को हम लोग सूरत से जोड़ेंगे, और सूरत से अहमदनगर, सूरत से नासिक, नासिक से अहमदनगर, अहमदनगर से सोलापुर के बाहर से ये जो हाईवे है, ये जो हमारा 4 लेन एक्सेस कंट्रोल एक्सप्रेसवे है, 262 किलोमीटर, 17,000 करोड़ इसकी कीमत है। नहीं, ये तो बेंगलोर चेन्नई है। ये जो हाईवे है ये करीब 50,000 करोड़ तक जाएगा, और ये बहुत ही इम्पोर्टेंट हाईवे है। और मैं मानता हूँ कि ये हाईवे जो आप जिस पर्टिकुलरली, मुझे थोड़ा जानकारी कम है यहाँ के ज्योग्राफी की, पर ये सूरत चेन्नई एक्सप्रेसवे जो है, इट पासेस थ्रू 6 स्टेट, गुजरात, महाराष्ट्र, कर्नाटका, तेलंगाना, आंध्र प्रदेश एंड तमिलनाडु। ये 6 लेन एक्सेस कंट्रोल एक्सप्रेसवे विद टोटल लेंथ ऑफ 1270 किलोमीटर्स एंड प्रोजेक्ट कॉस्ट इज 47,000 करोड़। ये सोलापुर से कर्नूल एक्सप्रेसवे 337 किलोमीटर लॉन्ग with project cost of 12,000 crore. It passes through the 4 states महाराष्ट्र, कर्नाटका, तेलंगाना एंड आंध्र प्रदेश। और इसका सबसे इम्पोर्टेंट बात जो आपके साथ है, इट पासेस थ्रू डेवलपिंग डिस्ट्रिक्ट्स ऑफ कलबुर्गी, यादगीर, रायचूर एंड नॉर्थ कर्नाटका। और वर्क इन कर्नाटका हैज़ बीन डिवाइडेड इनटू 3 पैकेजेस with total length of 117 kilometers and cost is 6,000 crore. It will increase economic activity under this area, it will boost tourism, and at the same time it will increase trade and business. The project work in Karnataka will be completed before June 2025. ये पूरा करेंगे हम लोग, और इसमें जो कर्नाटक के जो डिस्ट्रिक्ट है जहाँ डेवलपमेंट की आवश्यकता है और जहाँ से आप बसे हुए हैं, ये एक प्रकार से ग्रोथ इंजन उस क्षेत्र में मिलेगा, और इसका काम हम अभी 6 महीने के अंदर शुरू कर देंगे। जो अदर इम्पॉर्टेंट इसमें कर्नाटक में बेंगलोर मैसूर का हमने लगभग काम 80% पूरा कर दिया है। इसके बाद में कन्याकुमारी टू मुंबई ये हाईवे भी है, इसमें भी इस क्षेत्र में पर्टिकुलरली ये काफ़ी काम जो है गोवा, कर्नाटका, केरला, तमिलनाडु, महाराष्ट्र, ये भी बहुत इम्पॉर्टेंट रोड है। और इसके 2 पैकेज 261 किलोमीटर के जो है वो बेंगलोर बाईपास एंड कुमथा बाईपास 4,000 करोड़ के वो DPR स्टेज पर है। दूसरा नया रोड हम बना रहे हैं, जो नया एक्सप्रेस हाईवे वो पुणे से बेंगलोर है। दिस इज प्रपोज हाईवे इन भारतमाला फेज 2, और इट विल बी ए 6 लेन एक्सेस कंट्रोल ग्रीनफील्ड हाईवे ऑफ 700 किलोमीटर्स, और इससे पुणे से बेंगलोर का डिस्टेंस 100 किलोमीटर कम हो जाएगा, और 500 किलोमीटर्स विल पास थ्रू कर्नाटका एंड 200 किलोमीटर थ्रू महाराष्ट्र। द कॉस्ट ऑफ द प्रोजेक्ट इज़ 45,000 करोड़। ये मुंबई पुणे एक्सप्रेसवे जिसको बनाने का सौभाग्य मुझे मिला उसके साथ जुड़ेगा, और बेंगलोर चेन्नई एक्सप्रेसवे को भी ये जुड़ेगा, जिससे आगे चेन्नई जाना भी आसान होगा। और ये भी हाईवे आपके क्षेत्र में इसकी अलाइनमेंट आएगी, जो निश्चित रूप से इस क्षेत्र के लिए विकास के लिए बहुत महत्वपूर्ण होगी। बेंगलोर से चेन्नई एक्सप्रेस हाईवे ये करीब 17,000 करोड़ का है, काम जोर से शुरू है। इसी साल दिसंबर में इसका इनॉग्रेशन कर देंगे। ये करीब 18,000 करोड़ का है। मेरा विश्वास है कि कर्नाटक एक बहुत ही इम्पोर्टेंट और प्रगतिशील स्टेट है, और इस स्टेट में विशेष रूप से वाटर, पावर, ट्रांसपोर्ट एंड कम्युनिकेशन 4 बातें अगर जरूरी होगी तो इंडस्ट्री आती है, कैपिटल इन्वेस्टमेंट आती है, एम्प्लॉयमेंट पोटेंशियल बढ़ता है, और इसी से गरीबी दूर होती है। और इसलिए मैं आदरणीय मुख्यमंत्री बोम्मई जी को एश्योर करना चाहता हूँ कि कर्नाटक के विकास में हमने ये तय किया है कि 2024 दिसंबर तक हम हिंदुस्तान के इंफ्रास्ट्रक्चर को अमेरिका के बराबर बनाएंगे, और इसलिए निश्चित रूप से कर्नाटक का रोड इंफ्रास्ट्रक्चर 2024 समाप्त होने के पहले अमेरिका के बराबर होगा, ये वचन मैं आपको देता हूँ। विशेष रूप से और बड़े इम्पोर्टेंट विषय शिराडी घाट का आपका विषय, उसकी चर्चा मैं बेंगलोर करूँगा, पर मुझे विश्वास है कि कर्नाटक में फॉरेस्ट एंड इन्वायरमेंट क्लियरेंस और लैंड एक्विजिशन 2 बातों के लिए आपके नेतृत्व में हर 2 महीने में आप मीटिंग कराइए और इसको एक्सपीडिएट कराइए,
हमारे पास कोई पैसे की कमी नहीं है। मेरा जो मॉडल है, बैंक के चेयरमैन मेरे पीछे लगे 25-25 हज़ार करोड़ लेके कि हमारा पैसा लो, तो पैसे की कोई कमी नहीं है। AAA रेटिंग है और इसलिए जितना विकास का काम, मैंने काफ़ी जलमार्ग भी बनाए हिंदुस्तान में, गंगा में जलमार्ग बन गया, तो मैं आपको यही कहूँगा कि कृष्णा में, कावेरी में भी हो सकता है। मैं वाटर रिसोर्सेस मंत्री था, तो मैंने करीब 1970 से राज्यों के बीच में से 20 से 21 झगड़े थे, करीब 13 झगड़े मैंने मिटाए। मैं सब मुख्यमंत्री जी को कहता था कि मैंने दरवाज़ा बंद कर दिया है, तुम जब तक सोल्यूशन नहीं निकालोगे मैं दरवाज़ा नहीं खोलूँगा। पर कर्नाटक और महाराष्ट्र का सवाल मैं सुलझा नहीं सका। मुझे लगता है कि आने वाले समय में पानी बहुत है, पानी की कमी नहीं है, पानी के नियोजन की कमी है। और जैसी बात अभी बोमई जी ने कही कि मैं भी पानी में काम करता हूँ और मेरे NGO को इंटरनेशनल अवार्ड मिला है। दौड़ने वाले पानी को चलने के लिए लगाओ, चलने वाले पानी को रुकने के लिए लगाओ, रुकने वाले पानी को ज़मीन को पीने के लिए लगाओ, गांव का पानी गांव में, खेत का पानी खेत में, घर का पानी घर में। और इसमें आप अगर हमने महाराष्ट्र में एक GR निकाला है, सब नदी नालों का रुंदीकरण खोलीकरण कर दिया, वाटर कंजर्वेशन बढ़ गया। पंजाब राव कृषि विद्यापीठ अकोला मैंने 8 तालाब बना के दिए फुकट में, वेटरनरी यूनिवर्सिटी को 4 तालाब बना दिए। मैं आपके यहाँ भी तालाब का खोलीकरण, रुंदीकरण, नदियों का खोली फुकट में करने के लिए तैयार हूँ। मैं किसानों के लिए लेक उनके खेत में बनाने के लिए फुकट में तैयार हूँ। केवल जो GR है महाराष्ट्र का, जो NH के काम में जो मिट्टी लगती है, मटेरियल लगता है, वो केवल हमको यूज़ करने की अनुमति दे दो। कर्नाटक सुजलाम सुफलाम होने में इसके कारण बहुत उपयोग होगा। आप ये जरूर करिए, यही मेरा आपसे अनुरोध है। फिर से एक बार मैं आपको बहुत बहुत बधाई देता हूँ और प्रहलाद जोशी जी को विशेष रूप से बधाई देता हूँ कि आज आपके ही मतदार क्षेत्र में 8,500 करोड़ रुपए के काम आज इसके काम हो रहे हैं। इसका मतलब बाकी के सांसदों के इसमें नहीं। जब मैं खड़गे जी के लोकसभा क्षेत्र में जाऊंगा तो वचन देता हूं कि 5,000 करोड़ के ऊपर के काम भी आपके क्षेत्र में मैं गिना के दूंगा। मैं सभी सांसदों को विश्वास देता हूं कि उनके यहाँ भी इसी प्रकार से काम होगा, क्योंकि विकास में राजनीति नहीं होनी चाहिए, सबका साथ, सबका विकास और सबका विश्वास, यही मंत्र लेकर हम काम कर रहे हैं। और मोदी जी ने भी यही कहा है। तो निश्चित रूप से आने वाले समय में हमारे देश की प्रगति और विकास के लिए रोड इंफ्रास्ट्रक्चर में आपके सबके सहयोग से अच्छा काम होगा। और ROB की जो मंजूर लिस्ट है वो प्रहलाद जोशी वेबसाइट पर डाल देंगे और डिटेल में। मैं फिर से एक बार आप सबको बहुत बहुत बधाई देता हूँ। धन्यवाद, नमस्कार। जोरदार तालियां फिर से हो जाए।